ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ಪ್ರಮುಖವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗ್ತಾ ಇದ್ದೀವಿ. ಇವತ್ತು ವಿಚಾರ ಏನು ಅಂತ ನೀವು ಕೂಡ ಕೇಳಿದ್ರೆ ನಿಮಗೂ ಒಂದು ರೀತಿ ಇದೇನಪ್ಪ ಇದು ವಿಚಿತ್ರ ಅಂತ ಅನ್ಸೋದಂತೂ ಸಹಜ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳಿ ಕರೆಯಲಾಗುತ್ತೆ. ಜೊತೆಗೆ ಹೆಣ್ಣು ಬಾಲ್ಯದಲ್ಲಿದ್ದಾಗ ಪೋಷಕರ ಅಧೀನದಲ್ಲಿ ಇರ್ತಾಳೆ, ಮದುವೆಯಾದ ನಂತರದಲ್ಲಿ ಗಂಡನ ಅಧೀನದಲ್ಲಿರ್ತಾಳೆ, ಅದೇ ರೀತಿ ವಯಸ್ಸಾದ ನಂತರದಲ್ಲಿ ಮಕ್ಕಳ ಅಧೀನದಲ್ಲಿ ತಾಯಿ ಬದುಕಬೇಕಾಗತ್ತೆ. ಹೀಗೆ ತನ್ನ ಜೀವನ ಪರ್ಯಂತ ತನ್ನ ಕುಟುಂಬಕ್ಕಾಗಿ, ಇತರರಿಗಾಗಿ ತನ್ನ ಆಸೆ ಸುಖ ಎಲ್ಲವನ್ನ ಬದಿಗಿಟ್ಟು ತನ್ನವರಿಗಾಗಿ ಆಕೆ ದುಡಿಯುವಂತಹ ಪಣದಲ್ಲಿ ಸದ್ಯ ಸ್ತ್ರೀ ಇರುವಂಥದ್ದು. ಹಾಗಾದ್ರೆ ಸುಖ ಪಡೆದ ಸ್ತ್ರೀ ಯಾರು ಅನ್ನುವಂತಹ ವಿಚಾರವನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತೆ. ಇದೇನಿದು ವಿಚಿತ್ರ ವಿಚಾರ ಅಂತ ನಾನು ಆಗ ಉಲ್ಲೇಖ ಮಾಡಿದ್ದೆ ಅದೇ ರೀತಿಯಾಗಿ. ಹಾಗಾಗಿ ಈ ಎಲ್ಲ ಗೊಂದಲಗಳಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಹೆಣ್ಣನ್ನ ಯಾವೆಲ್ಲ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾರೆ, ಆದರೆ ಆಕೆ ತನ್ನ ನಿಜ ಜೀವನದಲ್ಲಿ ನಿಜಕ್ಕೂ ಕೂಡ ಸುಖವನ್ನ ಅನುಭವಿಸ್ತಾ ಇದ್ದಾಳ ಅಥವಾ ಸುಖ ಪಡೆದ ಸ್ತ್ರೀ ಯಾರು ಅನ್ನುವಂಥ ವಿಚಾರ ಬಂದಾಗ ನೀವು ಇದನ್ನ ಯಾವ ರೀತಿ ವ್ಯಾಖ್ಯಾನಿಸ್ತೀರಾ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಸುಖ ಪಡುವುದು, ಸುಖವನ್ನು ಪಡೆಯುವುದು ಹೇಗೆ ಅಂದರೆ ಖುಷಿ ಪಡ್ತಾರೆ. ಸುಖನೇ ಪಡೆದೇ ಇರತಕ್ಕಂತಹ ಪಡೆಯದೇ ಇರತಕ್ಕಂತಹ ಸ್ತ್ರೀ ಯಾರು ಅಂದರೆ ಬೇಜಾರಾಗತ್ತೆ. ಯಾಕೆ ಪಡೆಯೋಕ್ಕಾಗಿಲ್ಲ? ಆದರೆ ಇದ್ದಾರೆ ಆ ಥರ, ಆದರೆ ಆ ಕ್ವಶನಲ್ಲೇ ಉಳ್ಕೊಂಡಿದ್ದಾರೆ. ಯಾಕೆ ನನಗೆ ಸುಖ ಸಿಕ್ಕಲಿಲ್ಲ, ಯಾಕೆ ಪಡೆಯೋಕ್ಕಾಗಲಿಲ್ಲ? ಇದಕ್ಕೆ ಕಾರಣ ಏನಿರಬಹುದು ಅಂತಕ್ಕಂಥದ್ದಕ್ಕೆ ಹೇಳಬೇಕಂದ್ರೆ ಉತ್ತರ ಸಿಗಲಿಕ್ಕೆ ತುಂಬ ಕಷ್ಟ ಆಗಿದೆ ಅಂತ ಅನ್ಕೋಬೋದು. ಇದಕ್ಕೊಂದು ಉತ್ತರ ಬೇಕಲ್ಲ. ಏನು ಮಾಡಿದ್ದೆ ನಾನು, ಏನು ಅಂಥದ್ದು ಮಾಡಿದ್ದೆ, ನನಗೆ ಈ ಶಿಕ್ಷೆ ಯಾಕೆ, ನನಗೆ ಸುಖನೇ ಸಿಗ್ತಾ ಇಲ್ವಲ್ಲ ಯಾಕೆ? ಎಷ್ಟು ಜನ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವರು ಅಂತ ಹೇಳ್ಕೊಳ್ಳೋಣ ಅಲ್ವಾ? ಈ ಸುಖ ಪಡಿಬೇಕು, ಪಡಿಲೇಬೇಕಾದ್ರೆ ನಾವು ಏನು ಮಾಡಬೇಕು ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ ಏನು ಮಾಡಬೇಕಾಗಾದ್ರೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ರಹಸ್ಯಕರವಾಗಿರ್ತಕ್ಕಂಥ ವಿಚಾರ, ತುಂಬ ಬೇಜಾರಿನ ಸಂಗತಿ, ಜೊತೆಗೆ ಆಶ್ಚರ್ಯಪಡುವಂತಹ ಒಂದು ಸಂಗತಿ ಕೂಡ. ಗೊತ್ತಿಲ್ಲದೆ ನಡೀತಕ್ಕಂಥ ದುರಂತದ ಸಂಗತಿ ಇದು. ಗೊತ್ತಿಲ್ಲದೆ ನಡೆದಿರತಕ್ಕಂತಹ ದುರಂತವಾದ ಸಂಗತಿ ಇದು. ಆ ದುರಂತ ಒಂದು ಹೆಣ್ಣಿನ ಸುಖವನ್ನು ಕಿತ್ಕೊಂಡ್ಬಿಡತ್ತೆ. ಅದಕ್ಕೆ ಕಾರಣಕರ್ತರು ಯಾರು? ಹೆಣ್ಣಂತೂ ಆಗಿರಲಿಕ್ಕಿಲ್ಲ, ಅದಕ್ಕೆ ತಂದೆ ತಾಯಿಗಳೇ ಆಗಿರ್ತಾರೆ ಅಂತಕ್ಕಂಥ ಸತ್ಯವನ್ನು ಅವ್ರಿಗೂ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಸುಖ ಸಿಗಬೇಕು ಅಂತ ಅಪ್ಪ ಅಮ್ಮ ಪ್ರಯತ್ನ ಪಡ್ತಾರೆ. ಆದರೆ ಅವರೇ ಹೇಳ್ತಾರೆ, ನನ್ನ ಮಗಳು ಒಂದಿನೂ ಸುಖ ಸಿಕ್ಕಲಿಲ್ಲ ಅಂತ ಮದುವೆ ಮಾಡಿದ ಮೇಲೆ. ಆದರೆ ಉತ್ತರ ಸಿಕ್ಕಿಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಕಷ್ಟ ಅನ್ನೋದು ಅವ್ರಿಗೇ ಗೊತ್ತಾಗ್ಬಿಡುತ್ತೆ. ನಾನು ಕಷ್ಟ ಪಡ್ತಾ ಇದ್ದೀನಿ, ಏನಕ್ಕೆ ಪಡ್ತಾ ಇದ್ದೀನಿ ಅಂತಕ್ಕಂಥ ಒಂದೆರಡು ಮೂರು ಕ್ಲೂ ಕೊಡ್ತೀನಿ. ಏನದು? ಸುಖವಾಗಿರ್ತಕ್ಕಂತಹ ಸ್ಥಾನದಲ್ಲಿದ್ದರೂ ಕಷ್ಟ ಸಿಕ್ಕತ್ತೆ. ಎಲ್ಲವೂ ಕೂಡ ಸುಖ ನಮಗೆ ಸಿಕ್ಕುತ್ತೆ ಅಂತಕ್ಕಂಥದ್ದಕ್ಕೆ ಪ್ರತಿಯೊಂದು ಏನೇನು ಬೇಕು ಸೌಲಭ್ಯಗಳೆಲ್ಲ ಇರುತ್ತೆ, ಆದರೆ ಸಿಗಲಿಕ್ಕಿಲ್ಲ. ಅದಕ್ಕೆ ಗುರುತೇನು ಅಂತ ಮೊದಲು ಹೇಳಿಬಿಟ್ಟು ಆಮೇಲೆ ತಪ್ಪೇನಾಗಿದೆ ಅಂತ ಹೇಳೋಣ. ಏನು ಗುರುತಪ್ಪ ಅಂದರೆ, ಮಲಗಿದ್ದಾಗ ಯಾವ ಹೆಣ್ಣು ಬೆಚ್ತಾಳೆ ಅವಳು ಜೀವನ ಪರ್ಯಂತ ಅವಳಿಗೆ ಸುಖ ಸಿಗಲಿಕ್ಕಿಲ್ಲ. ಮಲಗಿದ ತಕ್ಷಣ ಒಂದು ಆದರೆ ನಿಜ ಜೀವನ ಬೆಳಗ್ಗೆ ಸಮಯದಲ್ಲೂ ಕೂಡ ಕೆಲವರು ಬೆಚ್ತಾರೆ, ಇದ್ದಕ್ಕಿದ್ದಂಗೆ ಅವ್ರಿಗೆ ಗೊತ್ತಿದೆ ಬೆಚ್ತಾರೆ. ಸೊ ಈ ಬೆಚ್ಚುವುದು ಒಂದು ಭೂತಚೇಷ್ಟೆ ಅಂತ. ಈ ಭೂತಚೇಷ್ಟೆ ಎಲ್ಲಿ ಬಂತು? ಮನೇಲಿದೆಯಾ? ಇಲ್ವಲ್ಲ, ಮತ್ತು ಯಾಕೆ ಬಂತದು? ಈ ಭೂತಚೇಷ್ಟೆ ಅಂತಕ್ಕಂಥದ್ದು ಹೆಣ್ಣಿನಿಂದ ತೆಗಿಬೇಕು. ಇದಕ್ಕೆ ನಾವೇನು ತಿಳ್ಕೋಬೇಕಿತ್ತು ಅಂತ ತಂದೆ ತಾಯಿ ತಿಳ್ಕೊಳ್ಳದೆ ಇರುವ ಕಾರಣ ಈ ಹೆಣ್ಣು ಕಷ್ಟವನ್ನು ಅನುಭವಿಸ್ಲಿಕ್ಕೆ. ಎರಡನೇ ವಿಚಾರ, ಕಣ್ಣು ಮುಚ್ಚಿ ನಿದ್ದೆ ಬರ್ತಾ ಇದೆ ಅಂದರೆ ಯಾರೋ ಬಂದು ನಿಂತಂಗಾಯಿತು, ಮುಟ್ಟಿದಂಗಾಯಿತು, ನನ್ನ ಮುಂದೆ ಹೋದಂಗಾಯಿತು, ಅಯ್ಯೋ ನಾನು ಕೆಳಗಡೆ ಬಿದ್ದುಬಿಡ್ತಾ ಇದ್ದೀನಿ, ಅಥವಾ ಹಾವು ಬಂತು, ಅಥವಾ ಕನಸಲ್ಲಿ ತನ್ನಷ್ಟಕ್ಕೆ ತಾನೇ ಮಾತಾಡೋದು.
ಇದೆಲ್ಲ ಹೆಣ್ಣಿನ ಕಷ್ಟಪಡುವ ಲಕ್ಷಣಗಳು. ಸುಖ ಸಿಗುತ್ತಾ? ಸಾಧ್ಯನೇ ಇಲ್ಲ. ಯಾಕೆ? ಇದು ರಿಪೇರಿ ಹೆಂಗೆ? ಈಗ ಇದಾಗತ್ತೆ, ಕೆಲವು ಸಲ ಹಾವು ಬರುತ್ತೆ, ಕಣ್ಣು ಮುಚ್ಕೊಂಡ್ರೆ ಹಾವು ಮುಂದೆನೇ ಬಂದಂಗೆ ಆಗುತ್ತೆ, ಅಥವಾ ನನಗೆ ಓಡಾಡಿಸ್ಕೊಂಡು ಬಂದಂಗೆ ಆಗುತ್ತೆ, ಅಥವಾ ನನಗೆ ಕಚ್ಚಿದಂಗೆ ಆಗುತ್ತೆ. ಸೊ ಹಲವಾರು ರೀತಿಯ ವಿಚಾರಗಳನ್ನು, ಕನಸೋ ಏನೋ ಒಂದು ಭ್ರಮೆನ ಏನು ಬೇಕಾದ್ರೂ ಅನ್ಕೋಬೋದು, ಹೌದಲ್ಲಮ್ಮ? ಸೊ ಇದನ್ನು ರಿಪೇರಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗದೇ ಇರತಕ್ಕಂಥ ದುರಂತ ನಡೆದಿರ್ತಕ್ಕಂಥ ಕಾರಣ ಅನುಭವಿಸ್ಬೇಕಾಗತ್ತೆ. ಅಂಥದ್ದೇನಪ್ಪ ತಪ್ಪಾಗಿದೆ ಅಂತಕ್ಕಂತಹ ವಿಚಾರವನ್ನು ತಿಳ್ಕೊಳ್ತಕ್ಕಂತಹ ವಿಷಯಕ್ಕೆ ಬಂದರೆ, ಆ ಹೆಣ್ಣು ಹುಟ್ಟಿರ್ತಕ್ಕಂಥ ಹೆಣ್ಣು, ಅದರ ಹಿಂದೆ ಈ ಹೆಣ್ಣು ಮಗು ಹುಟ್ಟೋದಕ್ಕಿಂತ ಮುಂಚೆ ಹುಟ್ಟಿದಂತಹ ಮಗುವನ್ನು ಕೊಲೆ ಮಾಡಿರ್ತಕ್ಕಂಥ ಒಂದು ಕಾರಣ. ಕೊಲೆ ಅಂದರೆ ಗೊತ್ತಾಯ್ತಾ? ಅಬಾರ್ಷನ್ನು ಅವರೇ ಮಾಡಿಸಿದ್ರು, ಅದೇ ಹೋಯ್ತು, ಒಟ್ಟಿನಲ್ಲಿ ಕೊಲೆ, ಹೌದು ತಾನೆ? ಆ ಕೊಲೆ ಮಾಡಿದಂತಹ ಶಿಶು ಮುಂದೆ ಹುಟ್ಟುವಂಥ ಮಗುವನ್ನು ಅಟ್ಯಾಕ್ ಮಾಡಿ ಆಟ ಆಡ್ಸತ್ತೆ. ಜೀವನ ಪರ್ಯಂತ ತೆಗಲಿಕ್ಕಾಗಲ್ಲ ಇದನ್ನು. ನಾನು ಹುಟ್ಟಿರೋದೇ ಹಿಂಗೆ ಅಂತ ಜೀವನ ಎಲ್ಲ ಕಷ್ಟ ಅನುಭವಿಸ್ತಾರೆ. ಆದರೆ ಈ ಅಬಾರ್ಷನ್ ಮಾಡ್ತಕ್ಕಂಥ ವಿಚಾರದಲ್ಲಿ ಅಬಾರ್ಷನ್ ಆಗುತ್ತೋ ಇವರೇ ಮಾಡ್ತಾರೋ, ಇದು ಒಂದು ಕೊಲೆ ಆಗತ್ತೆ. ಈ ಕೊಲೆ ನಮ್ಮ ಸಂತತಿ, ಹಿಂದೆ ಮುಂದೆ ಹುಟ್ಟಿರ್ತಕ್ಕಂಥ ಸಂತತಿಗೆ ದೊಡ್ಡ ಪರಿಣಾಮ ಬೀರುತ್ತೆ ಅಂತಕ್ಕಂಥ ವಿಚಾರ ಯಾರಿಗಾರು ಗೊತ್ತಿದೆ ಅನ್ಕೋತೀಯಮ್ಮ? ಅವ್ರಿಗೆ ಏನು ಬೇಕಾದ್ ಮಾಡಿರ್ತಾರೆ ಅಷ್ಟೇ. 4 ಗೋಡೆಯ ಮಧ್ಯದಲ್ಲಿ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ನಮ್ಮ ಹತ್ರ ಬನ್ನಿರಿ, ತೋರಿಸ್ಕೊಡ್ತೀವಿ ಏನೇನು ಅವತಾರಗಳಾಗಿರುತ್ತೆ ಅಂತ. ನಾವು ಅದನ್ನೇ ಕಂಡುಹಿಡಿಯೋದು. ಮಲಗಿರೋ ಜಾಗ ಯಾವ ಜಾಗದಲ್ಲಿ ಮಲಗಿದ್ರಿ ಅದು ಕೂಡ ಕಂಡುಹಿಡಿಬೋದು. ಕಾರಣ ಆ ಜಾಗ ಕೂಡ ಆ ಮಗುವಿನ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥ ದುರಂತವಾದ ಜಾಗ ಆಗಿರುತ್ತೆ. ಇದೆಲ್ಲವನ್ನು ನಿಕಟವಾಗಿ ಕಂಡುಹಿಡಿಯದೆ ಇದೆಲ್ಲ ಕಂಡುಹಿಡಿಯೋಕ್ಕಾಗತ್ತಾ? ಈ ಪ್ರಶ್ನೆಗೆ ಉತ್ತರ ನಿಖರವಾಗಿ ಕೊಡಬಹುದು, ಆದರೆ ಎಲ್ಲರ ಕೈಗೂ ಸಿಗಲ್ಲ. ಈ ವಿಚಾರ ತಿಳ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಇದೆ. ಅಂತೂ ತಿಳಿಯೋದು ಸತ್ಯ ಅಂತೂ ಇದೆ. ಈ ಒಂದು ಚೇಷ್ಟೆ ಇನ್ನೇನು ಮದುವೆ ಫಿಕ್ಸ್ ಆಗಬೇಕು, ಅದು ಮುಂದೆ ಹೋಗಲ್ಲ, ಹಾಗೆ ಹೆಂಗೆ ಎಳ್ಕೊಂಡು ಹೋಗುತ್ತೆ ಅಂದರೆ, ಇನ್ನೇನು ಮದುವೆ ಫಿಕ್ಸ್ ಆಗಬೇಕು, ಕ್ಯಾನ್ಸಲ್ ಮಾಡ್ಕೊಳ್ತಾಳೆ ಅವಳೇ. ನನಗೆ ಮದುವೆ ಬೇಡ, ಇಷ್ಟ ಇಲ್ಲ. ಕಾರಣ ಹೇಳಲ್ಲ, ನನಗೆ ಮದುವೆ ಬೇಡ ಅಷ್ಟೇ. ಎಂಗೇಜ್ಮೆಂಟ್ ಆಗತ್ತೆ, ಮುರ್ಕೊಳ್ತಾಳೆ, ತನ್ನ ಸಂಬಂಧವನ್ನು ತಾನೇ ಮುರ್ಕೋತಾಳೆ. ಮದುವೆ ಆಗತ್ತೆ, ನನಗಿಷ್ಟ ಇಲ್ಲ ಅವನ ಜೊತೆ ಇರೋಕ್ಕೆ ಅಂತ ಹೇಳ್ತಾಳೆ. ಈಗ ಜೀವನ ಪರ್ಯಂತ ದುರಂತನೇ ಸಿಗ್ತಾ ಹೋಗುತ್ತೆ. ಬಟ್ ಇದಕ್ಕೆ ಕಾರಣ ಯಾಕೆ ಈ ಮಾತು ಹೇಳ್ತೀನಿ ಅಂತಕ್ಕಂತಹ ವಿಚಾರವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮದುವೆ ಮಾಡಿಸ್ತಕ್ಕಂತಹ ಪುಣ್ಯಾತ್ಮರಿಗೊಂದು ಒಂದು ಟಾಸ್ಕ್ ಕೊಡೋಣ ಅಂತ, ಮದುವೆ ಮಾಡಿಸ್ತಕ್ಕಂಥ ಪೌರೋಹಿತರಿಗೆ ಒಂದು ಟಾಸ್ಕ್ ಕೊಡೋಣ ಅಂತ. ಅಲ್ಲ, ಅವರೇನು ಇಸ್ಕೊಳ್ಳಲ್ಲ, ಆದರೂ ಹೇಳೋಣ. ಏನು? ಇವತ್ತಿನ ಈ ಒಂದು ಮಾಡ್ರನ್ ಆಧುನಿಕ ಪ್ರಪಂಚದಲ್ಲಿ ಒಂದು ಮಾಡ್ರನ್ ಆಗಿರ್ತಕ್ಕಂತಹ ಅಂಕಲ್ ಆಂಟಿ ಲವ್ ಆಗ್ತಾ ಇದೆ. ಏನಮ್ಮ? ಈ ಅಂಕಲ್ ಆಂಟಿ ಲವ್ ಯಾಕೆ ಆಗ್ತಾ ಇದೆ? ಸರಿನಾ ಇದು? ಮದುವೆ ಆಗದಿರೋ ಲವ್ ಮಾಡಲಿ ಅಪ್ಪ, ಮಕ್ಕಳು ಸಮೇತ ಲವ್ ಮಾಡೋದು ಹೆಂಗೆ? ಇದಕ್ಕೆ ಅಂಕಲ್ ಆಂಟಿ ಆಗ್ತಾ ಇದೆಯಾ ಇಲ್ವಾ? ಇದಕ್ಕೆ ಮದುವೆ ಮಾಡಿಸ್ತಕ್ಕಂಥ ಪುಣ್ಯಾತ್ಮರು, ಲಗ್ನ ಕಟ್ಟತಕ್ಕಂಥ ಪುಣ್ಯಾತ್ಮರು, ಇದಕ್ಕೇನಾದ್ರು ಕಾರಣ ಹೇಳಕ್ಕೆ ತಾಕತ್ತಿದೆಯೇನ್ರಿ? ಹೇಳೋಕ್ಕಾಗತ್ತಾ? ರಿಪೇರಿ ಮಾಡ್ಸೋಕ್ಕಾಗತ್ತಾ? ಅಪ್ರಾಣೇ ಇಲ್ಲ. ಇದು ಗೊತ್ತಿದ್ದರೆ ಮದುವೆನೇ ಮಾಡಿಸಲ್ಲ. ಯಾರು? ಪುರೋಹಿತರು. ಈ ಹೆಣ್ಣಿನ ದಾಂಪತ್ಯದಲ್ಲಿ ಈ ಸಮಸ್ಯೆ ಇದೆ ಅಂತ ಕಂಡುಹಿಡಿತಕ್ಕಂಥವ್ರಾದರೆ ಯಾವ ಕಾರಣಕ್ಕೂ ಲಗ್ನ ಕಟ್ಟಿಸಿ ಮದುವೆ ಮಾಡಿಸಲ್ಲ. ಇದನ್ನು ಮುಚ್ಚಾಕಿ ಮಕ್ಕಳನ್ನು ದಾರಿ ತಪ್ಪಿಸಿ ಅಧೋಗತಿಗೆ ತಗೊಂಡೋಗೋದಕ್ಕೆ ಲಗ್ನ ಕಟ್ಟಿ ಅದಕ್ಕೊಂದು ಶುಭ ಅಂತ ಹೇಳಿ ಅರ್ಶಿನ ಕುಂಕುಮ ಹಚ್ಚಿ ಮಂತ್ರವನ್ನು ಹೇಳಿ ಪಾತಾಳಕ್ಕೆ ತಳ್ತಕ್ಕಂತಹ ಪರಿಸ್ಥಿತಿ ಇರತಕ್ಕಂಥದ್ದು ನಮ್ಮ ಈ ಒಂದು ಸಮಾಜ. ಶುದ್ಧಿ ಮಾಡಬೇಕು ಅಂತಕ್ಕಂಥ ಭ್ರಮೆ ಯಾವ ಕಾರಣಕ್ಕೂ ಆಗಿಲ್ಲ. ಒಂದು ಹೆಣ್ಣು ಗಂಡನ್ನು ಶುದ್ಧಿ ಮಾಡಿ ಮದುವೆ ಮಾಡಬೇಕು ಅಂತಕ್ಕಂತಹ ವಿಚಾರ ಯಾರಿಗೂ ಗೊತ್ತಾಗಿಲ್ಲ. ಇದರಿಂದ ಇವತ್ತು ಅಂಕಲ್ ಆಂಟಿ ಯಾಕೆ ಲವ್ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಎಂಥ ದುರಂತ ಆಗತ್ತೆ. ಮಕ್ಕಳಾಗಿರ್ತಾರೆ, ಬಿಡಂಗಿಲ್ಲ, ಕಟ್ಕೊಳ್ಳಂಗಿಲ್ಲ. ಎಂಥ ಅನ್ಯಾಯ ನಡೀತಾ ಇದೆ ನಮ್ಮ ದೇಶದಲ್ಲಿ. ಇದಕ್ಕೆ ಯಾರು ಪುಣ್ಯಾತ್ಮನು ಹುಟ್ಟೇ ಇಲ್ವಾ ಅಂತ ಬೇಜಾರಾಗ್ತದೆ ವಿಚಾರಗಳು ನೋಡಿದ್ರೆ. ಈ ದುರಂತಗಳನ್ನ ವರ್ಣನೆ ಮಾಡ್ತಾ ಹೋದರೆ ಬೇಕಾದಷ್ಟು ನಡೀತಾ ಇದೆ ಹೆಣ್ಣಿನ ಮೇಲೆ. ಯಾರು ತಪ್ಪಿದು? ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಒಂದು ಸಣ್ಣ ಮಿಸ್ಟೇಕ್,
ಅವರ ಸ್ವಾರ್ಥಕ್ಕೆ, ಅವರ ಮೋಜು ಮಸ್ತಿಗೆ ಒಂದು ಮಗುವನ್ನು ಪಡಿತಕ್ಕಂಥ ಯೋಗ್ಯತೆ ಏನು ಅಂತ ತಿಳಿದೆ ಅಂತಕ್ಕಂಥವ್ರಿಗೆ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅನುಭವಿಸ್ತಾರೆ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಇರತಕ್ಕಂಥವ್ರಿಗೆ ಈ ಶಿಕ್ಷೆ ಸಾಯುವಾಗಲೂ ಅವರು ನೆಮ್ಮದಿಯಾಗಿ ಸಾವು ಬರಲ್ಲ. ಕಾರಣ, ಒಂದು ಮಗುವನ್ನು ಕೊಲೆ ಮಾಡ್ತಕ್ಕಂಥ, ಯಾಕೆ ಕೊಲೆ ಅಂತ ಪದವನ್ನು ಬಳಸ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಮನಸ್ಸೋ ಇಚ್ಛೆ ಅದನ್ನು ಆ ರೀತಿಯಾಗಿ ಕೊಲ್ಲೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಮ್ಮ ಕೈಯಲ್ಲಿ ಮಗುಗೆ ಪ್ರಾಣ ಕೊಡೋಕ್ಕಾಗತ್ತೆ ನಮ್ಮ? ಇಲ್ಲ ಅಲ್ಲ. ಅಂದ ಮೇಲೆ ಕೊಲ್ಲಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದು ಯಾರು? ತಿಳ್ಕೊಬೇಕಲ್ಲ. ನಾವು ಪ್ರಾಣ ಕೊಡೋಕ್ಕಾಗಲ್ಲ. ಅದೆಲ್ಲ ಬೆಳೆರಿ ಕೋಳಿ ಕತ್ತರಿಸ್ತಾರೆ, ಮರಿ ಕತ್ತರಿಸ್ತಾರೆ, ಇದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅದು ಹೋಗಲಿ, ತೊಂದರೆ ಇಲ್ಲ, ಅದೇನು ಮಾಡೋಕ್ಕಾಗಲ್ಲ. ಆದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಆ ಭ್ರೂಣವನ್ನು ಹತ್ಯೆ ಮಾಡತಕ್ಕಂತಹ ಒಂದು ವಿಚಾರಕ್ಕೆ, ಒಂದು ಪ್ರಾಣ ಹತ್ಯೆ ಆದರೆ ಗಂಡ ಹೆಂಡತಿ ಜೀವನ ಪರ್ಯಂತ ನೆಮ್ಮದಿಯಾಗಿರೋಕ್ಕಾಗಲ್ಲ. ಜೊತೆಗೆ ಹೆಂಡತಿ ಆದವಳಿಗೆ ಆ ಮಗುವಿನ ತಾಯಿ, ಅಬಾರ್ಷನ್ ಮಾಡಿಕೊಂಡಂಥ ತಾಯಿ ಜೀವನ ಪರ್ಯಂತ ದೇಹದೆಲ್ಲವೆಲ್ಲ ಪೂರ್ಣವಾಗಿರ್ತಕ್ಕಂತಹ ಒಂದು ವೇದನೆಯನ್ನು ಅನುಭವಿಸ್ಬೇಕಾಗತ್ತೆ. ಇನ್ನೊಂದು ಜನ್ಮ ಅಂತ ಅನ್ನೋದಾದರೆ ಹುಟ್ಟಲೇಬೇಕಾಗತ್ತೆ. ಇನ್ನೊಂದು ಜನ್ಮಕ್ಕೆ ಮಕ್ಕಳು ಹುಟ್ಟಲಿಕ್ಕಿಲ್ಲ, ಮಕ್ಕಳಾಗೋದೇ ಇಲ್ಲ. ಕಾರಣ, ನೀನು ಬೇಡ ಅಂತ ತೇಜೋವಧೆ ಮಾಡಿ ಬಿಸಾಕಿರ್ತಕ್ಕಂತಹ ನಿನ್ನ ಪ್ರಾಯಶ್ಚಿತ್ತ ಪಾಪದ ಕೊಡಕ್ಕೆ ಇನ್ನೊಂದು ಜನ್ಮಕ್ಕೆ ನಿನಗೆ ಮಗು ಸಂತಾನ ಇಲ್ಲ. ಯಾರಿಗೆ ಗೊತ್ತು ಇನ್ನೊಂದು ಜನ್ಮ? ಅದೆಲ್ಲ ಯಾರು ನೋಡವ್ರೆ ಅಂತ ಕೂತ್ಕೊಂಡು ಮಾತಾಡ್ತಾರಲ್ಲಮ್ಮ. ಇವರು ಇದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಏನು ಕರ್ಮ ಮಾಡಿದ್ನೋ ನನಗೆ ಇಂಥದ್ದು ಅಂತಿರಲ್ಲ, ಎಲ್ಲ ನೀವು ಮಾಡ್ಕೊಂಡಿರೋದೆ. ಇದನ್ನು ತಿಳ್ಕೋಬೇಕು ಅಂತಕ್ಕಂತಹ ಪ್ರತಿಯೊಂದು ವಿಚಾರವನ್ನು ಹೇಳ್ತಾ ಹೋದರೆ, ಮದುವೆ ಅಂತಕ್ಕಂಥದ್ದು ಎಷ್ಟು ಪಾವಿತ್ರತೆ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಮದುವೆ ಪಾವಿತ್ರತೆ ಇಲ್ಲ ರೀ. ಈ ಮಟ್ಟಕ್ಕೆ ಹೋಗಿದೆ ಅಂದ ಮೇಲೆ ನಾವು ಸುಖವನ್ನು ಬಯಸೋದೆಲ್ಲಿ? ಕಾರು ಬಂಗ್ಲಾ ಎಲ್ಲ ಇರಬಹುದು, ಎಲ್ಲ ಅನುಕೂಲ ಇರಬಹುದು, ನೆಮ್ಮದಿಯಾಗಿ ಮಲಗಲಿಕ್ಕೆ ನಿದ್ದೆ ಕೊಡಲ್ಲ. ಇದು ಇವತ್ತಿನ ಚೇಷ್ಟೆ ಅಂತ ಹೇಳ್ತೀನಿ. ಇದಕ್ಕೆ ನೆಮ್ಮದಿಯಾಗಿ ಮಲಗಲಿಕ್ಕೆ ಯಾವುದೇ ಕಾರಣಕ್ಕೂ ವಜ್ರದ ಓಲೆ ಹಾಕ್ಕೊಂಡ್ರೂ ಕೂಡ ನಿದ್ದೆ ಬರಲ್ಲ. AC ರೂಮಲ್ಲಿ ಮಲಗಿದ್ರು ನಿದ್ದೆ ಬರಲ್ಲ, ಭಯ ಉಂಟು ಮಾಡುತ್ತೆ. ಇದನ್ನು ಯಾವ ರೀತಿ ಇದನ್ನು ಹೊರಗೆ ಬರೋದು ಅಂತಕ್ಕಂಥದ್ದು. ಈಗ ಇದನ್ನು ಕಷ್ಟ ಅಂತ ಒಪ್ಕೋಬೋದೇ ಇಲ್ಲಮ್ಮ? ಇದಕ್ಕೇನು ಹೇಳ್ತಾರೆ ಹೆಸರು ಅಂದರೆ ಶ್ರೀಮಂತಿಕೆಯ ಕಷ್ಟ. ಹೌದಲ್ಲ? ಶ್ರೀಮಂತಿಕೆಯ ಕಷ್ಟ ಯಾವುದು ಅಂದರೆ ಇದೇ ರೀ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಮದುವೆ ಅಂತಕ್ಕಂಥದ್ದು ನೀವು ಮಾಡಿಕೊಂಡಂಥ ಮದುವೆ ಅನ್ನೋದಕ್ಕಿಂತ ನೀವು ಮಗು ಅಂತ ಪಡ್ಕೋತೀರಲ್ಲ, ಅದು ಹೆಣ್ಣೇ ಇರಲಿ ಗಂಡೇ ಇರಲಿ, ಆ ಮಗುವನ್ನು ಎಷ್ಟು ಪ್ರೀತಿಯಿಂದ ನಿಮ್ಮ ಕುಟುಂಬಕ್ಕೆ ಬರಮಾಡ್ಕೋಬೇಕು ಅನ್ನೋ ಪ್ರಜ್ಞೆ ಯಾರಿಗಾರು ಇದೆಯಾ ಅಂತ ನಾನು ಈ ವಿಚಾರದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಮಗು ಬೇಕು ಅಂತ ಗೊತ್ತೇ ಹೊರತು ಮಗುವನ್ನು ಸ್ವಾಗತ ಮಾಡ್ಕೊಳ್ತಕ್ಕಂತಹ ಒಂದು ಶಕ್ತಿ ನಮಗೆ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ, ಸಾಧ್ಯವೇ ಇಲ್ಲ ಅಂತ ಬೇಕಾದ್ರೆ ನಿಖರವಾಗಿ ಹೇಳ್ತೀನಿ. ಹಾಗಿರಬೇಕಾದ್ರೆ ಮಗುವಿಗೋಸ್ಕರ ತಪಸ್ಸನ್ನು ಮಾಡಿ ಮಗುವನ್ನು ಪಡೆಯಬೇಕು. ಮಾಡ್ತಾ ಇದ್ದಾರೆ ನಮ್ಮ? ತಪಸ್ಸು ಅಂದರೆ ಕಾಡಿಗೆ ಹೋಗೋದ ಅಂತ ಅನ್ಕೋಬೇಡಿ ದಯವಿಟ್ಟು. ತಪಸ್ಸನ್ನು ಮಾಡಿ ಮಗುವನ್ನು ಪಡೆದಾಗ ಮಾತ್ರ ಅದು ನಿಮ್ಮ ಮಗು. ತಪಸ್ಸ? ಅಯ್ಯೋ, ಬೆಳಿಗ್ಗೆ ಏಳಬೇಕಾದ್ರೆ ಹಾಸಿಗೆ ಅಂದು ಎಷ್ಟು ಗಂಟೆ ಆಗಿರುತ್ತೋ, ತಪಸ್ಸೆಲ್ಲೋಯ್ತು. ರಾತ್ರಿ ಮಲಗುವಾಗ ಎಷ್ಟು ದುರಂತವಾಗಿ ಮಲಗ್ತಿರೋ, ಎಲ್ಲಿ ಬಂತು ತಪಸ್ಸು? ಇಲ್ಲ. ಇದೆರಡೂ ಅನುಭವಿಸ್ತಾ ಇರ್ತಕ್ಕಂಥದ್ದೇ ಕಾರಣ. ಈ ರೀತಿಯಾಗಿರ್ತಕ್ಕಂತಹ ಕಷ್ಟಪಡ್ತಕ್ಕಂತಹ ಒಂದು ಮಟ್ಟಕ್ಕೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಕಷ್ಟ ನಾವೇ ಮಾಡಿಕೊಂಡಿದ್ದು ಅಂತ ತಂದೆ ತಾಯಿಗಳು ತಿಳ್ಕೋಬೇಕು. ಮಕ್ಕಳು ಪಾಪ ಏನು ಮಾಡೋಕ್ಕಾಗತ್ತೆ? ಅದಕ್ಕೋಸ್ಕರವಾಗಿ ಎಲ್ಲೋ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಯಂತ್ರ ಹಾಕಿಸ್ಬಿಟ್ರೆ ಹೋಗಲ್ಲ, ಎಲ್ಲೋ ಕರ್ಕೊಂಡೋಗಿ ಏನೋ ಉರುಳು ಸೇವೆ ಮಾಡಿಸ್ಬಿಟ್ರೆ ಹೋಗಲ್ಲ. ಹಾಗಂತ ಮಾಡಿಸ್ಬೇಡಿ ಅಂತ ನಾನು ಹೇಳ್ತಿಲ್ಲ. ಇನ್ನು ಮುಂದೆ ಮಕ್ಕಳಿಗೆ ಮದುವೆ ಆಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಆಗಲಿ ತಂದೆ ತಾಯಿಗಳಾದವರು ಏನನ್ನು ಹೇಳ್ಕೊಡ್ಬೇಕು ಅಂದರೆ, ಈ ದುಷ್ಟ ಕಾರ್ಯವನ್ನು ಮಾಡಬೇಡಿ. ಕೆಲವರು ಅವರ ಪ್ಲ್ಯಾನ್ ಹೇಳ್ಕೊಡ್ತಾರೆ. ಏನಂತ? ಈಗಲೇ ಮಗು ಬೇಡ, ಆಮೇಲೆ ಇವರೇನೋ ಕಿತ್ತಿಷ್ಟಪ್ಪ ದಬ್ಬಾಕ್ಬಿಡ್ತೀನಿ ಅಂತ ಇವ್ರು ಪ್ಲ್ಯಾನ್ ಮಾಡ್ಕೋತಾರೆ. ಈಗೆಲ್ಲ ಬೇಡ, 3 ವರ್ಷ ಜಾಲಿಯಾಗಿರೋಣ. ಸೊ ಈ ರೀತಿ ಹಲವಾರು ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿ ಮುಂದೂಡ್ತಕ್ಕಂಥ ಮದುವೆ ಮುಂದೂಡೋದು, ಮಗು ಮುಂದೂಡೋದು, ಜೀವನವೆಲ್ಲ ಹಿಂಗೆ ಮಾಡಿಕೊಂಡು ಕೊನೆ ಇವ್ರಿಗೆ ಬೇಕಾದಾಗ ಭಗವಂತ ಎಲ್ಲ ಕಟ್ ಮಾಡಿರ್ತಾನೆ. ನೀನು ಕೇಳಿದ್ದು ಯಾವುದೂ ನಾನು ಕೊಡಲ್ಲ. ಯಾಕೆ ಅಂದರೆ ಕೊಟ್ಟಿದ್ದನ್ನು ನೀನು ಅನುಭವಿಸಿಲ್ಲ, ಅದಕ್ಕೆ ನೀನೇನು ಕೇಳಬೇಡ. ಆಮೇಲೆ ಅಂಪರಿತಾರೆ, ಪ್ರಯೋಜನ ಬರಲ್ಲ. ಈ ರೀತಿಯಾಗಿ ಕಷ್ಟ ಅಂತಕ್ಕಂಥದ್ದು ನಾವೇ ಮಾಡ್ಕೋತಾ ಇರೋದೇ ಹೊರತು ದೇವರು ಕೊಟ್ಟ ಅಂತ ಹೇಳ್ತಕ್ಕಂಥದ್ದು, ಇದಕ್ಕೋಸ್ಕರ ಪೂಜೆ ವ್ರತಗಳನ್ನು ಮಾಡ್ತಕ್ಕಂಥದ್ದು ದುರಭ್ಯಾಸದ ಪರಿಕಲ್ಪನೆ. ಇದು ಕಷ್ಟ ನಿವಾರಣೆ ಆಗಲಿ ಅಂತ ಪೂಜೆ ಮಾಡ್ತಾರಲ್ಲ,
ಯಾವ ಕಾರಣಕ್ಕೂ ಕಷ್ಟ ಇನ್ನೂ ಜಾಸ್ತಿ ಆಗತ್ತೆ. ಯಾಕೆ ಅಂದರೆ ಅದಕ್ಕೆ ಪೂಜೆ ಇಲ್ಲ, ಅದು ನೀನೇ ಮಾಡಿರೋದು, ನಿನ್ನ ಕುಟುಂಬದಲ್ಲಿ ಮಾಡಿರೋದು, ಅದಕ್ಕೆ ಭಗವಂತ ಹೊಣೆಯಲ್ಲ. ಹೌದಲ್ಲಮ್ಮ? ಭಗವಂತ ಕಷ್ಟ ದೂರ ಮಾಡುವುದಕ್ಕೆ ಪೂಜೆ ಇಲ್ಲ. ಅದಕ್ಕೆ ಎಷ್ಟೋ ಜನ ಪೂಜೆ ಮಾಡಿ ಇನ್ನೇನು ಮುಗಿಯೋದ್ರೊಳಗಡೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾಕೆ ಹೇಳು? ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೇದಾಗಲಿಲ್ವಲ್ಲ. ಹಾಂ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಏನಕ್ಕೆ ಒಳ್ಳೇದಾಗ್ತಾ ಇಲ್ಲ ಅಂತ ಕೊನೆಯಲ್ಲಿ ಕಣ್ಣೀರು ಹಾಕ್ಕೊಂಬರ್ತಿರಲ್ಲ, ಅದು ನಿಮ್ಮ ಮನೆಗೆ ಶಾಪ, ನಿಮ್ಮ ವಂಶಕ್ಕೆ ಶಾಪ. ಯಾವ ಹೆಣ್ಣು ಮನೆಯಲ್ಲಿ ಕಣ್ಣೀರು ಹಾಕ್ತಾಳೋ, ಮಲಗುವಾಗ, ಪೂಜೆ ಮಾಡುವಾಗ, ಊಟ ಮಾಡುವಾಗ ಆ ಮನೆ ಶಾಪಗ್ರಸ್ತ ಮನೆಯಾಗತ್ತೆ. ಆ ಮನೆಯಲ್ಲಿರ್ತಕ್ಕಂಥವ್ರು ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗಿ ತಲೆ ಚೆಚ್ಕೊಳಕ್ಕೆ ಹೋಗೋದಲ್ಲ, ನಮ್ಮ ಮನೆಯನ್ನೇ ದೇವಸ್ಥಾನವನ್ನಾಗಿ ತಿಳ್ಕೊಳ್ತಕ್ಕಂಥ ಒಂದು ಸ್ಥಿತಿಗೆ ಹೋಗೋ ತನಕ ಈ ಒಂದು ಕೆಟ್ಟ ಅಭ್ಯಾಸ, ಚಾಳಿಗಳು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇಷ್ಟೆಲ್ಲ ದುರಂತ ಯಾಕೆ ನಡೀಬೇಕು ಸ್ವಾಮಿ? ಎಲ್ರಿಗೂ ಒಳ್ಳೆ ಬುದ್ಧಿ ಬರಬೇಕಲ್ವಾ? ಪ್ರಶ್ನೆ ಬರುತ್ತಲ್ಲ. ಹೌದು. ಯಾಕೆ ಬೇಕಿದೆಲ್ಲ? ಈ ಕೆಟ್ಟತನ ಯಾಕೆ ಬರಬೇಕು? ದುಷ್ಟ ಬುದ್ಧಿ ಯಾಕೆ ಬರಬೇಕು? ಹಾಗಿದ್ಮೇಲೆ ನಾವೇನು ಮಾಡಬೇಕಿತ್ತು? ಈ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆನೂ ಕೂಡ ನೀವು ತಿಳ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಕ್ಕೆ ಹಿಂದೆ ಆಗೋಗಿದೆ ಅನ್ನೋದಕ್ಕಿಂತ ಮುಂದೆ ಇದಕ್ಕೆ ಆಗೋಕ್ಕೆ ಅವಕಾಶ ಕೊಡಬಾರ್ದು. ನಮ್ಮ ಮನೆ, ನಮ್ಮ ವಂಶ, ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ದೇಶ ಎಲ್ಲದಕ್ಕೂ ಪವಿತ್ರವಾದ ಪೂಜೆ ಯಾವುದು ಅಂದರೆ ಸಂತಾನಕ್ಕೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಹೆಣ್ಣಿನ ಕಷ್ಟ ನಿವಾರಣೆ ಆಗ್ತಕ್ಕಂಥದ್ದಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂತಕ್ಕಂತಹ ವಿಚಾರಗಳನ್ನ ತಿಳ್ಕೊಂಡಾಗ ಎಲ್ಲವೂ ಸುಭಿಕ್ಷವಾಗತ್ತೆ, ಎಲ್ಲವೂ ಶುಭವಾಗತ್ತೆ. ಇದು ಎಲ್ಲೂ ಸ್ಕೂಲ್ ಇಲ್ಲ, ಯಾರೂ ಹೇಳ್ತಾ ಇಲ್ಲ, ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ವಿಷಯವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಶುಭ ಶುಕ್ರವಾರದಂದು ಹೆಣ್ಣಿಗೆ ಕಷ್ಟ ಬೇಡ ಅಂತ ನೀವು ತೀರ್ಮಾನ ಮಾಡೋದಾದರೆ ಏನು ತಿಳ್ಕೋಬೇಕಾಗಿತ್ತು, ಈಗೇನು ತಿಳ್ಕೋಬೇಕು ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದರೆ ಒಂದು ಸರಳವಾದ ವಿಚಾರವನ್ನು ಹೇಳ್ತೀನಿ. ಏನು? ಮನೆಯಲ್ಲಿ ನಾವು ಪ್ರತಿದಿನ ಕೂಡ ಒಂದು ಸಮಸ್ಯೆ ಎದುರಿಸ್ತೀವಿ. ಏನು? ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಮನಸ್ತಾಪದ ದಾಂಪತ್ಯ. ಇದಾಯಿತು, ಇದು ದೊಡ್ಡ ಕತೆ, ದುರಂತದ ಕತೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಮನಸ್ತಾಪ ಏನು ಅಂದರೆ ಹೆಂಡತಿ ನಾನು ಕರೆಕ್ಟಾಗಿ ಯಾವುದೇ ಕಾರಣಕ್ಕೂ ಕರೆಕ್ಟಾಗಿಲ್ಲ ಅಂತ ಗಂಡ ಊಹೆ ಮಾಡ್ಕೊಳ್ಳೋದು, ಕಲ್ಪನೆ ಮಾಡ್ಕೊಳ್ಳೋದು. ನಾನು ಅಂದ್ಕೊಂಡಂಗೆ ನನ್ನ ಹೆಂಡತಿ ಇಲ್ಲ. ಸೊ ಅಲ್ಲಿ ಬಂದಮೇಲೆ ಇಲ್ಲೂ ಬಂದೇ ಬರುತ್ತೆ. ಹೌದಲ್ಲ? ಮನಸ್ತಾಪ ಬಂತಲ್ಲ. ಗಂಡನಿಗೆ ಯಾವಾಗ ಮನಸ್ಸಿಲ್ಲವೋ ಹೆಣ್ಣಿಗೂ ಮನಸ್ಸಿರಲ್ಲ. ಈ ಮನಸ್ತಾಪನೂ ಕೂಡ ಯಾತಕ್ಕೆ ಬರುತ್ತೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ ಸಾಮಾನ್ಯವಾಗಿ ಶುದ್ಧವಾದ ನೀರು ಯಾವುದು, ಶುದ್ಧವಾದ ನೀರು ಯಾವುದು ಅಂದರೆ ಯಾವುದು ಹೇಳ್ಬೋದಮ್ಮ? ಸಮುದ್ರದ, ಬಾವಿದ, ನದಿದ, ಬೋರ್ವೆಲ್ದ, ಯಾವುದಿರ್ಬೋದು? ಸೊ ಆಶ್ಚರ್ಯಕವಾದ ವಿಚಾರ ಆಗುತ್ತಲ್ಲ. ಶುದ್ಧವಾದ ನೀರು ನಂಬರ್ 1, ಪವಿತ್ರತೆಯಾಗಿ ಶ್ರೇಷ್ಠವಾದದ್ದು ಮಳೆ ನೀರು. ಇದರಂಥ ಔಷಧ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮಳೆಯ ನೀರನ್ನು ಯಾರು ಕುಡಿತಾರೋ ಅವರಂಥ ಅದೃಷ್ಟವಂತರು ಇನ್ನೊಬ್ಬರಿಲ್ಲ. ಅದಿನ್ನೂ ನಮ್ಗೆ ಗೊತ್ತಿಲ್ಲ ಮಳೆ ನೀರು ಏನು ಅಂತ. ಶುದ್ಧವಾದ ನೀರು ಯಾವುದು ಅಂದರೆ ಸಮುದ್ರ ಸ್ವಾಮಿ, ನದಿ ಸ್ವಾಮಿ, ಇದೇ ನಮಗೆ ಗೊತ್ತಿರೋದು. ಮಳೆ ನೀರು ಪವಿತ್ರವಾದದ್ದು ಅಂತ ಗೊತ್ತೇ ಇಲ್ಲ. ಸರಿ, ಈಗ ಮಳೆ ಯಾವಾಗಲೂ ಆಗಲ್ಲ. ಹಾಗಿದ್ದ ಮೇಕಾಲೆ ಪ್ರತಿ ಶುಕ್ರವಾರ, ಪ್ರತಿದಿನ ಶುದ್ಧವಾದ ನೀರು ನಮಗೆ ಬೇಕು. ಆ ರೀತಿ ಶುದ್ಧವಾದ ನೀರು ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆ ಇರ್ತಕ್ಕಂತಹ ತುಳಸಿ ಗಿಡ ಏನು ಇಟ್ಕೊಂಡಿರ್ತೀರೋ ಅದರಿಂದ ಅದರ ಮೇಲೆ ಹಾಕಿದ್ದಂತಹ ಶುದ್ಧೋದಕ ಅಂತ ಹೇಳ್ತಾರೆ ಇದನ್ನು ಮಂತ್ರ ಭಾಗದಲ್ಲಿ. ಈ ಶುದ್ಧೋದಕ ಅಂತಕ್ಕಂಥದ್ದನ್ನು ಗಂಡ ಹೆಂಡತಿ ಇಬ್ಬರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಮುಂಜಾನೆಯಲ್ಲಿ, ಸೂರ್ಯ ಉದಯ ಆದಮೇಲಲ್ಲ, ಶೋ ತೋರಿಸ್ಕೊಳ್ಳೋಕ್ಕೆ, ಮುಂಜಾನೆಯಲ್ಲಿ ಯಾವ ಗಂಡ ಹೆಂಡತಿ ತುಳಸಿ ಗಿಡದ ಮುಂದೆ ಆ ನೀರನ್ನು, ಆ ಶುದ್ಧ ಗಂಗೆಯನ್ನು ಬರಮಾಡ್ಕೊಳ್ತಕ್ಕಂಥ ಪ್ರಯತ್ನ ಪಡ್ತಾರೋ ಆ ಮನೆಗೆ ಪ್ರತಿದಿನ ವಜ್ರಕಾಯ ಅಂತಾರೆ. ಆ ಮನೆ ಯಾವಾಗಲೂ ವಜ್ರಕಾಯವಾಗಿರುತ್ತಂತೆ. ಭಗವಂತ ಯಾವಾಗಲೂ ಕಾಯ್ತಾರಂತೆ. ಈ ಕೆಲಸ ಮುಂಜಾನೆಯಲ್ಲಿ ಗಂಡ ಹೆಂಡತಿ ಮಾಡೋಕ್ಕಾಗಿದೆಯಾ? ಮಾಡ್ತಾರಾ? ಇಲ್ಲ. ಪೂಜೆ ಮಾಡ್ತಾರೆ ಹೆಂಗಸರು, ಅದು ಹೆಂಗಸ್ರಿಗೆ ಸಂಬಂಧಪಟ್ಟಿದ್ದು, ಗಂಡಸ್ರಿಗಲ್ಲ ಅಲ್ಲಮ್ಮ. ಸರಿನಾ? ಇದು ಯಾವುದೇ ಪೂಜೆ ಮಾಡಬೇಕಾದ್ರೆ ಗಂಡ ಹೆಂಡತಿ ಜೊತೆಲಿದ್ದರೆ ಮಾತ್ರ ಶ್ರೇಷ್ಠವಾದ ಪೂಜೆ. ಸಿಂಗಲ್ಲಾಗಿ ಪೂಜೆ ಮಾಡೋದು ಹೆಂಗಸರು.
ಸಿಂಗಲ್ಲಾಗಿ ದೇವಸ್ಥಾನ ಹೋಗುವಂಥ ಗಂಡಸರು ಆ ದಾಂಪತ್ಯ ಯಾವತ್ತೂ ಚೆನ್ನಾಗಿರಲ್ಲ, ಮುಂದಕ್ಕೂ ಆಗಲ್ಲ. ಇದು ಹೌದಾ ಇಲ್ವಾ? ಲಕ್ಷ್ಮೀ ಪೂಜೆ ಮಾಡೋದು ಹೆಂಗಸ್ರಲ್ವಾ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಕೈ ಸರ್ಕೊಂಡು ಗಂಡ ಹೋಗ್ಬಿಡ್ತಾನೆ. ಹೌದಾ? ಇದು ಎಷ್ಟು ಮಟ್ಟಕ್ಕೆ ಸರಿ? ಮದುವೆಲೂ ಹಂಗೆ ಮಾಡಬೇಕಿತ್ತಲ್ಲ, ಮಾಂಗಲ್ಯ ನೀನೇ ಕಟ್ಕೊಂಡ್ಬಿಡು, ನನಗೆ ಟೈಮ್ ಇಲ್ಲ ಅಂತ. ಅಲ್ಲಿ ಮಾತ್ರ ಜೊತೆ ಕೂರಿಸ್ತಾರೆ. ಆಮೇಲೆ ಪಂಚ ತುದಿ ಬೇರೆ ಗಂಟಾಕ್ತಾರೆ, ಬ್ರಹ್ಮಗಂಟಂತೆ. ಆಹಾ, ನನಗೆ ನಗು ಬರುತ್ತೆ. ಅರ್ಥವಿಲ್ಲದ್ದೆಲ್ಲ ಮಾಡ್ತೀರಲ್ರಿ. ಹೇಳೋದು ಬ್ರಹ್ಮಗಂಟೆ ಸರಿ, ಬಿಚ್ಕೊಂಡು ಹೋಯ್ತಲ್ಲ. ಎಲ್ಲಿ ಗಂಡ ಹೆಂಡ್ತಿ ನೆಮ್ಮದಿಯಾಗಿ ಏನಾದ್ರು ಬಿಚ್ಕೊಂಡು ಹೋಯ್ತು ಅಂತ ಅರ್ಥ. ಅವತ್ತು ಮಾತ್ರ ಗಂಟಾಕೋದೇನಮ್ಮ? ಏನಕ್ಕೆ ಗಂಟಾಕೋದು ಅಂತ? ಅದನ್ನ ಯಾಕೆ ಗಂಟಾಕಬೇಕು ಅಲ್ವಾ? ಬಿಚ್ಚೋದಂತೂ ಸತ್ಯ, ಗಂಟಾಕೋದು ಯಾಕದು? ಇದನ್ನೇ ನಾವು ಬಂಧನ ಅಂತ ಹೇಳ್ತೀವಿ. ಅದನ್ನು ಅನುಭವಿಸೋ ಬಂಧನ ಅಂತ ನಾವು ತಿಳ್ಕೊಂಡಿರೋದು ಅಲ್ಲ. ಸುಖವಾಗಿ ದಾಂಪತ್ಯವನ್ನು ಯಾವ ಕಾರಣಕ್ಕೂ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಪೂಜೆ, ಊಟ, ಮಲಗೋದು ಯಾವ ಕಾರಣಕ್ಕೂ ಇಲ್ಲದೇ ಇರಲಿ. ಇದು ಸಂಕಲ್ಪಪೂರ್ವಕವಾಗಿ ಇಷ್ಟೊಂದು ಸಾರ್ವಜನಿಕ ಮೂಲಕವಾಗಿ, ಪೌರೋಹಿತರು ಹೇಳ್ತಕ್ಕಂಥ ಮಂತ್ರದ ಮೂಲಕವಾಗಿ, ಮಂಗಳವಾದ್ಯದ ಮೂಲಕವಾಗಿ ಈ ಪ್ರಮಾಣವನ್ನು ನೀವಿಬ್ಬರು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಎಲ್ಲರೂ ಅಕ್ಷತೆ ಆಗ್ತಕ್ಕಂತಹ ವಿಚಾರ. ಅಕ್ಷತೆ ಹಾಕೋದು ಯಾಕೆ ಅಂದರೆ ಬಂದಿದ್ದೀವಲ್ಲ ಅಂತ ಎರ್ತಾರಷ್ಟೇ. ಅಕ್ಷತೆ ಹಾಕೋದು ಗೊತ್ತಾ? ಅಕ್ಷತೆ ಏನು ಅಂತ ಗೊತ್ತಾ? ಹೋಗಲಿ, ಕಾಲಿಗೆ ಶೂ ಹಾಕಿರ್ತಾರೆ, ಅಕ್ಷತೆ ಕೈಲಿ ಹಿಡ್ಕೊಂಡಿರ್ತಾರೆ. ಇದು ಅಕ್ಷತೆ. ಅಂಥವ್ರಿಗೆ ಹೋಗಿ ಕೊಡ್ತಾರಲ್ಲ, ಅವ್ರಿಗೇನು ಹೇಳಬೇಕು ಸ್ವಲ್ಪ ಯೋಚನೆ ಮಾಡಬೇಕು. ಕಾಲಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಪಾದರಕ್ಷೆಗಳನ್ನ ಬಿಡೋದಕ್ಕೆ ಕಷ್ಟ, ಯಾವನ ಹೊಡ್ಕೊಂಡು ಹೋಗ್ಬಿಡ್ತಾನೆ ಅಂತ ಅದು ಭಯ. ಮದುವೆಗೆ ಹೋಗೋಲ್ಲದೆ ಪಾದರಕ್ಷೆ ಹೊಡ್ಕೊಂಡ್ಬಿಟ್ಟು ಏನು ಮಾಡೋದು ಅಂತ ಭಯ. ಅಂಥವ್ರಿಗೆ ದಾರೆ ಇರಿತಕ್ಕಂಥದ್ದು, ಅಕ್ಷತೆ ಕೈ ಕೊಡ್ತಕ್ಕಂಥದ್ದು, ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಅಶುಭ. ನೀವೆಷ್ಟು ಕೋಟಿ ಖರ್ಚು ಮಾಡಿದ್ರು ಆ ಮದುವೆ ಯಾವ ಕಾರಣಕ್ಕೂ ಆಶೀರ್ವಾದ ಪಡೆಯೋದಕ್ಕಲ್ಲ. ಕಳಶ ಇಟ್ಟಿರ್ತಾರಲ್ಲಿ, ಕಳಶಕ್ಕೂ ಬೆಲೆ ಇಲ್ಲ, ಶೂ ಹಾಕೊಂಡು ಮೇಲೆ ಹತ್ತಾರೆ. ಇಂಥ ಮದುವೆ ಮಾಡ್ತಿರ್ರಿ. ಈ ಮದುವೆ ಎಷ್ಟರ ಮಟ್ಟಿಗೆ ಒಳ್ಳೆಯದಾಗುತ್ತೆ ರೀ. ಒಂದು ಕಳಶಕ್ಕೆ, ಒಂದು ಮಂಗಳವಾದ್ಯಕ್ಕೆ ಬೆಲೆ ಇಲ್ಲ, ಒಂದು ಹೆಣ್ಣು ಗಂಡಿಗೆ ಬೆಲೆ ಇಲ್ಲ. ಅವತ್ತು ದೇವ್ರ ಥರ ಇರ್ತಾರೆ ಅಂತ ಹೇಳ್ತಾರಲ್ಲಮ್ಮ. ದೇವ್ರ ಥರ ಇವ್ರಿಗೆ ಶೂ ಹಾಕ್ಕೊಂಡು ನೀವು ಅಕ್ಷತೆ ಹಾಕ್ತಿರಲ್ಲ, ಸರಿನಾ? ಇದು ಯೋಚನೆ ಮಾಡಿ. ಇದಕ್ಕೆ ಇವ್ರಿಗೆ ಜನಕ್ಕೆ ಬರೋದಕ್ಕೆ ಫಸ್ಟ್ ಕ್ಲಾಸಾಗಿ 5 ಥರ ಸ್ವೀಟು, ಒಂದು 5 ಥರ ಪಲ್ಯ. ಯಾಕೆ? ಕರ್ಮ ಕಟ್ಕೊಳ್ಳೋಕ್ಕೆ. ಇಲ್ಲಿ ನಡೀತಾ ಇರೋದೇನು ವಿಚಾರ? ಅನ್ನ ಸಂತರ್ಪಣೆ ಮಾಡಿದ್ರೆ ಆಶೀರ್ವಾದ ಬರುತ್ತೆ ಅಂತ ಅಪ್ರಾಣೆ ಬರ್ತಾ ಇಲ್ಲ, ಕರ್ಮನೆ ಕಟ್ಕೋತಾ ಇರೋದು. ಈ ಕ್ರಮ ಯಾರಿಗೂ ಬೇಕಿಲ್ಲ. ಹೀಗೆ ವರ್ಣನೆ ಮಾಡ್ತಾ ಹೋದರೆ ತುಂಬ ಸಾಕಷ್ಟಾಗತ್ತೆ. ಕೆಲವ್ರಿಗೆ ಅನ್ನಿಸ್ಬೋದು ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡಬೇಕಾ ಅಂತ. ಜೀವನದಲ್ಲಿ ಇದೆಲ್ಲ ಕಷ್ಟ ಅಲ್ಲ ರೀ, ಒಂದು ಶಿಸ್ತು ಬೇಕಾ ಬೇಡಮ್ಮ? ಬೇಕು. ಏನೇ ಮಾಡು, ಊಟ ಮಾಡು, ಮಲಕ್ಕೋ, ಮದುವೆ ಮಾಡ್ಕೋ, ಎಂಗೇಜ್ಮೆಂಟ್ ಮಾಡ್ಕೋ, ಏನೇ ಮಾಡು, ಶಿಸ್ತುಬದ್ಧವಾಗಿ ನಡಿ. ಈ ಶಿಸ್ತು ಎಲ್ಲಿರುತ್ತೆ ಅಲ್ಲಿ ಭಗವಂತ ನಿಮ್ಮನ್ನು ಸದಾ ಕಾಯ್ತಾ ಇರ್ತಾನೆ. ಆ ಕಾರಣಕ್ಕಾಗಿ ಇಷ್ಟು ತಪ್ಪುಗಳನ್ನು ಯಾವುದಕ್ಕೆ ವರ್ಣನೆ ಮಾಡಿ ಹೇಳ್ತಿದ್ದೀನಿ ಅಂದರೆ, ನಾವು ದೇವರ ಮೇಲೆ ಪೂರ್ತಿ ಡಿಪೆಂಡ್ ಆಗಿದ್ದೀವಿ ಅಂತ ಹೇಳ್ತೀವಿ. ಎಲ್ಲದಕ್ಕೂ ದೇವರ ಹೊಣೆಗಾರನ ಮಾಡ್ತೀವಿ. ನಾವು ಮಾಡ್ತಾ ಇರೋದೆಲ್ಲ ಒಂದಾದರೂ ಕರೆಕ್ಟಾದ ಕೆಲಸ ಇದೆಯಾ ಅಂತ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ಹುಚ್ಚುತನ ಏನು ಕಡಿತಾ ಇದೆಯಾ, ಯಾಕೆ ಯಾರಿಗೂ ಅರ್ಥ ಆಗ್ತಾ ಇಲ್ವಾ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಬಂದರೆ, ಇನ್ನೊಂದು ಸ್ವಲ್ಪ ಮುಂದುವರೆದ ಭಾಗ ಹೋದರೆ ಅದು ಕೆಲವ್ರು ಕಷ್ಟ ಆಗ್ಬೋದು. ಹೇಳಿದ್ರೆ ಮಾಂಗಲ್ಯ ಕಟ್ಟತಕ್ಕಂತಹ ಗಂಡ ಹೆಂಡತಿಗೆ ಆ ಮಂತ್ರ ಹೇಳ್ತಕ್ಕಂಥದ್ದು ಮಾಂಗಲ್ಯಂ ತಂತು ನಾನೇನ ಮಂತ್ರ ಹೇಳ್ತಾರಲ್ಲಮ್ಮ. ಇದನ್ನು ಅರ್ಥ, ಪೂರ್ಣ ಅರ್ಥ ಮತ್ತು ಮಂತ್ರ ಪೂರ್ಣವಾಗಿ ಹೇಳಲಿಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ನನ್ನ ಜೀವನ ಪರ್ಯಂತ ನಿನಗೆ ಪ್ರತಿಯೊಂದು ವಿಚಾರದಲ್ಲಿ ನಾನು ಭಾಗಿಯಾಗಿ ಪ್ರಮಾಣ ಮಾಡಿ ಈ ಮಾಂಗಲ್ಯವನ್ನು ನಿನಗೆ ನಾನು ಕಟ್ತಾ ಇದ್ದೀನಿ. ಇವತ್ತು ನೀನು ನನ್ನ ಧರ್ಮಪತ್ನಿಯಾಗಿ ಪ್ರತಿ ಧರ್ಮದಲ್ಲೂ ಭಾಗಿಯಾಗಬೇಕು ಅಂತ ಹೇಳಿ ಕಟ್ಟೋದು. ಇದು ಯಾರು ಹೇಳಬೇಕು? ಯಾರು ಹೇಳಬೇಕಿದ್ನ? ತಾಲಿ ಕಟ್ಟೋ ಗಂಡ ಹೇಳಬೇಕು. ಪುರೋಹಿತ ಹೇಳಿದ್ರೆ ಏನಾಯ್ತಿದು? ತಾಲಿ ಕಟ್ಟೋದು ಯಾರು? ಗಂಡ. ಮಂತ್ರ ಹೇಳ್ತಿರೋದು ಯಾರು? ಪುರೋಹಿತರು. ಈಗ ಹೆಂಡ್ತಿ ಯಾರಿಗೆ? ಹೆಂಡ್ತಿ ಗೊತ್ತಿಲ್ಲ. ಗಂಡ ಹೆಂಡ್ತಿ ಆಗಲೇ ಇಲ್ಲ. ಅಲ್ಲಿ ಮಂತ್ರ ಯಾರು ಹೇಳಿದ್ದು? ಪುರೋಹಿತರು. ಇದು ನಾನು ಮುಂದುವರೆಸಿ ಹೇಳೋಕ್ಕಾಗಲ್ಲ, ಬೇಜಾರಾಗತ್ತೆ ಅಲ್ವಾ? ಸೊ ಇಷ್ಟೆಲ್ಲ ನಾವು ಅರ್ಥ ಇಲ್ಲದೆ ಮದುವೆ ಮಾಡ್ತಾ ಇದ್ದೀವಲ್ಲ, ಎಷ್ಟು ಮಟ್ಟಕ್ಕೆ ಸತ್ಯವಾದ ಮದುವೆ ಮಾಡ್ತಾ ಇದ್ದೀವಿ. ಇನ್ನು ಗಂಡ ಹೆಂಡ್ತಿಯನ್ನು ಮಾಡೋದಕ್ಕೆ ನೀವೇನು ಕೊಟ್ಟೇ ಇಲ್ಲ, ಅನುಮತಿನೇ ಕೊಟ್ಟಿಲ್ಲ. ಇಷ್ಟೊಂದು ರೀತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಸುಖ ಎಲ್ಲಿಂದ ಬರುತ್ತೆ? ದಾಂಪತ್ಯಕ್ಕೆ.
ಮದುವೆಯನ್ನು ಶ್ರೀಮಂತಿಕೆಯಲ್ಲಿ ಮಾಡುವಂಥ ಎಲ್ಲೂ ಹೇಳಿಲ್ಲ. ಶಾಸ್ತ್ರ ರೀತಿಯಲ್ಲಿ ಮಾಡುವಂಥ ಹೇಳಿರ್ತಕ್ಕಂಥದ್ದು. ನಾವು ಶಾಸ್ತ್ರ ತೆಗೆದು ಸೈಡಿಗೆ ಬಿಸಾಕ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಎಂಗೇಜ್ಮೆಂಟು ಅಂತಕ್ಕಂಥದ್ದು ಕೂಡ ವಿಚಾರ ಏನೋ ಸ್ವಲ್ಪ ಪರವಾಗಿಲ್ಲ ಉಳಿಸ್ಕೊಂಡವ್ರೆ. ರಿಸೆಪ್ಷನ್ ಮಾಡಿಬಿಟ್ಟು ಮದುವೆ ಮಾಡ್ತಾರಲ್ಲ, ಇದೆಷ್ಟು ಮಟ್ಟಿಗೆ ಉಲ್ಟಾ ಮದುವೆ, ಇದು ಸ್ವಲ್ಪ ತಿಳ್ಕೊಬೇಕು. ಹಂಗತೇನೆ ಮಾಡೋದು. ರಿಸೆಪ್ಷನ್ ಅಂದರೆ ಮದುವೆ ಯಾಕಪ್ಪ ಅಲ್ವಾ? ಸೊ ಇದೆಲ್ಲ ವಿಷಯಗಳು ಯಾಕೆ ಅಂದರೆ ಮುಂದೆ ಮದುವೆ ಮಾಡ್ತಕ್ಕಂಥವ್ರು ಇದೆಲ್ಲ ಸತ್ಯವನ್ನು ಅರ್ಥ ಮಾಡಿಕೊಂಡು ಮುಂದೆ ಆಗ್ತಕ್ಕಂಥ ಸಂತಾನಕ್ಕೆ, ದಾಂಪತ್ಯ ಖುಷಿಗೆ ಇದೆಲ್ಲವೂ ಆಗಬೇಕು ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರೋದಕ್ಕೊಂದು ಮೂಲ ಕಾರಣ ನಮ್ಮ ವಾಸದ ಮನೆಯಲ್ಲಿ ಇಷ್ಟೂ ನಡೆಯುತ್ತೆ. ಅಬಾರ್ಷನ್ ಆಗೋಕ್ಕೆ, ಮಗು ಕೊಲೆ ಮಾಡೋಕ್ಕೆ, ಸಿಕ್ಕದಂಗೆಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ, ಏನೇನೋ ಮಾಡೋದಕ್ಕೆ, 2 ಮದುವೆ ಆಗುವಂಥ, 3 ಮದುವೆ ಆಗುವಂಥ, ಕಿತ್ತೋಗುವಂಥ ಇದೆಲ್ಲ ವಿಚಾರ ನಡೀತಕ್ಕಂಥದ್ದು ಎಲ್ಲವೂ ಮನೆಯಿಂದನೇ ಅಂತಕ್ಕಂತಹ ವಿಷಯಕ್ಕೆ ಬಂದರೆ, ಗಂಡ ಹೆಂಡತಿ ಯಾರು ಪ್ರತಿದಿನ ತುಳಸಿ ಗಿಡದಲ್ಲಿ ನಾನು ಹೇಳಿದೆ ಶುದ್ಧವಾದ ಜಲವನ್ನು ತೆಗೆದುಕೊಂಡು ಒಂದು ತಂಬಿಗೆಯಲ್ಲಿ ಅಲ್ಲಿಂದ ಅದನ್ನು ಗಂಡನ ಕೈಯಲ್ಲಿ ಆ ತುಳಸಿ ಗಿಡದ ಮೇಲೆ ಚೊಂಬನ್ನು, ಅಂದರೆ ತಂಬಿಗೆ ಅಂತ ಏನು ಹೇಳ್ತೀವಿ ನಾವು, ಅದು ಬೆಳ್ಳಿದೇ ಆಗಿರಬೇಕು, ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಗಂಡ ಹೆಂಡತಿ ಇಬ್ಬರು ಆ ತಂಬಿಯನ್ನು ಪ್ರಾರ್ಥನೆ ಮಾಡಿ ನಮ್ಮ ಮನೆಗೆ ಶುದ್ಧಿ ಮಾಡ್ತಕ್ಕಂಥ ಒಂದು ಶಕ್ತಿ ಮಹಾಲಕ್ಷ್ಮಿ ಪೂರ್ವಕವಾಗಿ ಬರಲಿ ಅಂತ ಹೇಳಿ ಆ ಲಕ್ಷ್ಮಿ ಆಗಿರ್ತಕ್ಕಂಥ ಹೆಂಡತಿ ಕೈಯಿಂದ ಆ ತಂಬಿಗೆ ನೀರನ್ನು ತುಳಸಿ ಗಿಡದ ಮೇಲೆ ಸ್ಪರ್ಶ ಮಾಡಿ ಮೇಲಿಂದ ಹಾಕಿದಾಗ ಅದು ಗಂಡನಾದವರು ಅದನ್ನು ಹಿಡ್ಕೋಬೇಕು ತಟ್ಟೆಯಲ್ಲಿ. ಅಂದರೆ ಆವಾಗ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂಥ ಆ ಹೆಣ್ಣಿಗೆ ಆ ತುಳಸಿ ಗಿಡದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣ ವಾಸ ಮಾಡ್ತಕ್ಕಂಥ ಲಕ್ಷ್ಮೀನಾರಾಯಣ ವಾಸ ಮಾಡ್ತಕ್ಕಂಥದ್ದು. ಅಲ್ಲಿಂದ ಪಡ್ಕೊಂಡು ಬಂದು ತದನಂತರ ಹೊಸಲ ಮೇಲೆ ಶ್ರೀಲಕ್ಷ್ಮಿ ಇರ್ತಾಳೆ. ಹೊಸಲಲ್ಲಿ ಶ್ರೀಲಕ್ಷ್ಮಿ ಯಾರು ಅಂದರೆ ಅಷ್ಟಲಕ್ಷ್ಮಿಯರು ಅಂತಿರಲ್ಲ, ಇವರಿಗೆಲ್ಲ ಬಾಸ್ ಅವರು. ಶ್ರೀಲಕ್ಷ್ಮಿ ಅವರು ಶ್ರೀನಿವಾಸರ ವಕ್ಷಸ್ಥಳದಲ್ಲಿ ಇರ್ತಾರೆ, ಹೃದಯ ಭಾಗದಲ್ಲಿ ಇರ್ತಾರೆ. ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡಿದ್ರೆ ಗೊತ್ತಾಗತ್ತೆ ಲಕ್ಷ್ಮಿ ಎಲ್ಲಿರ್ತಾಳೆ ಅಂದರೆ ವಕ್ಷಸ್ಥಳದಲ್ಲಿ ಇರ್ತಾಳೆ. ಹಾಗಾಗಿ ಆ ಶ್ರೀಲಕ್ಷ್ಮಿಯನ್ನು ಹೊಸಲ ಮೇಲಿಟ್ಟು ಅದಕ್ಕೆ ಪೂಜೆಯನ್ನು ಅರ್ಪಣೆ ಮಾಡಿ ಗಂಡ ಹೆಂಡತಿ ಆ ತಂಬಿಗೆಯನ್ನು ಎತ್ಕೊಂಡು ಬಲಗಾಲಿಟ್ಟು ಒಳಗಡೆ ಹೋಗಿ ಅದನ್ನು ದೇವರ ಹತ್ರ ಹಿಡ್ತಕ್ಕಂಥದ್ದು ಇದೆಯಲ್ಲ, ಎಷ್ಟು ಅದ್ಭುತವಾದ ಒಂದು ಪವಾಡ ಅಂದರೆ ನೀವು ಯಾವ ಕ್ಷೇತ್ರಕ್ಕೆ ಹೋದೋ ಅಷ್ಟು ಶಕ್ತಿ ಸಿಕ್ಕಲ್ಲ. ಅಂತಹ ಕ್ಷೇತ್ರ ನಿಮ್ಮ ಮನೆ ಆಗತ್ತೆ. ನಾವು ಮನೆ ಬೀಗ ಹಾಕಿ ತಿರುಪ್ತಿಗೆ ಹೋಗೋದು, ಮನೆ ಬೀಗ ಹಾಕಿ ಕಾಶಿಗೆ ಹೋಗೋದು, ಅದು ಕಾಶಿ ಇಲ್ಲೇ ಇದೆ, ತಿರುಪತಿ ಇಲ್ಲೇ ಇದೆ ಅಂತ ನಮ್ಗೆ ಅರ್ಥ ಆಗಿದೆಯಮ್ಮ? ಅರ್ಥ ಆಗಿಲ್ಲ ಪಾಪ. ಯಾಕೆ ಅಂತಂದರೆ ಹೀಗೆ ವಿಚಾರಗಳನ್ನ ತಿಳಿತಾ ಹೋದಾಗ ನಮ್ಮ ಮನೆಯನ್ನು ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋ ಪದ್ಧತಿ ಬರಬೇಕು ಅಂತಕ್ಕಂಥದ್ದೇ ಇಲ್ಲಿವರೆಗೂ ಮಾತಾಡಿದಂಥ ಮಾತು. ಈಗ ಮುಂದಿನ ಭಾಗ. ಸರಿ ಗುರೂಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಹೆಣ್ಣು ಜೀವನ ಪರ್ಯಂತ ಒಂದು ದುಃಖವನ್ನು ಅನುಭವಿಸ್ತಾಳೆ, ದುರಂತವನ್ನು ಅನುಭವಿಸ್ತಾ ಇದ್ದಾಳೆ ಅಂದರೆ ಇದಕ್ಕೆ ತಂದೆ ತಾಯಿ ಮಾಡ್ತಾ ಇರುವಂತಹ ಮೊದಲ ತಪ್ಪು ಏನು, ಜೊತೆಗೆ ಮದುವೆ ಅನ್ನುವಂತಹ ಬಂಧ ಒಂದು ರೀತಿ ಬಂಧನ ಆಗೋಗಿದೆ ಅನ್ನುವಂತಹ ನೈಜವಾದ ವಿಚಾರವನ್ನು ಗುರೂಜಿ ನಿಮಗೆ ತಿಳಿಸ್ಕೊಡ್ತಾ ಇದ್ರು. ಇದೇ ರೀತಿಯಾಗಿ ಮತ್ತಷ್ಟು ವಿಚಾರವನ್ನು ಗುರೂಜಿ ತಿಳಿಸ್ಕೊಡ್ತಾರೆ. ಗದಗದಿಂದ ಚೆನ್ನಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ. ಮಗನ ನಕ್ಷತ್ರ ಲಗ್ನ ತಿಳಿಸಿ. ಮಗನ ನಕ್ಷತ್ರ ಅನುರಾಧ, ಜ್ಯೇಷ್ಠ ನಕ್ಷತ್ರ ಅನುರಾಧ ರೀ. ಓಕೆ, ಗುರು ಹೇಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹಲೋ, ನಮಸ್ತೆ ಗುರುಜಿ. ಲಗ್ನ ಯಾವುದಮ್ಮ? ಲಗ್ನ ಮಕರ ಲಗ್ನ ಗುರುಜಿ. ಓಕೆ, ಎಷ್ಟು ವಯಸ್ಸು ಮಗನಿಗೆ? ಈಗ 30 ನಡ್ಯಾಕ 29 ಮುಗೀತ್ರಿ. ಏನಾಗಬೇಕಿತ್ತಮ್ಮ? ಅವಂದು ಲಗ್ನಕ್ಕೆ ಅವನು ಇನ್ನೂ ತಡಿ ಅಂತ ಅಲ್ರಿ. ಅದಕ್ಕೆ ಏನದು ಇನ್ನೂ ತಡಿ ಅಂತಾನ? ಮದುವೆಗೆ ಈಗಲೇ ಬೇಡ, ಇನ್ನೂ ತಡಿ ಅನ್ನೋ ರೀತಿ. ಮದುವೆ ಮುಂದಕ್ಕೆ ಹಾಕ್ತಾನೆ ಅಂತಾನಾ? ಹಾಕ್ತೀನಿ ನೋಡಕ್ ಹೋಗೋನು ಅಂತ ಅಂದ್ರೂ ಇನ್ನೂ 1 ವರ್ಷ ತಡಿ ಹಿಂಗ ಅಂತ ಅಲ್ರಿ. ಅದು ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮೊದಲನೇ ಮಗನಾ? ಮನ್ಯಾಗ ಅದನ್ರಿ. ಮೊದಲನೇ ಮಗನ ಅಂದೆ? ಅಲ್ರಿ, 2ನೇ ಮಗ ರೀ. 1ನೇದಕ್ಕಿ ಮಗಳ್ರಿ, 2ನೇದಕ್ಕಿ ಎರಡನೇ. ಮಗಳ ಮದುವೆ ಆಯ್ತಾ? ಆರೋಗ್ಯವಾಗಿದ್ದಾಳ ಮಗಳು? ಓಕೆ. ಮಗಳಿಗೆ ಮಗುವಾಗಿದೆಯಾ? ಓಕೆ. ಆ ಗಂಡು ಮಕ್ಕಳ ನಕ್ಷತ್ರ ಏನಾರು ಗೊತ್ತಮ್ಮ ನಿಮಗೆ? ಓಕೆ. ನಿಮ್ಮ ಮಗಳದ್ದು ಯಾವುದು? ಆಶ್ಲೇಷ ನಕ್ಷತ್ರ ರೀ. ಓಕೆ, ಸಾಕು
ಸಾಕು ನಮ್ಮ ಸಾಕು ಸಾಕು ಕನ್- ಓಕೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಯಜಮಾನ್ರು ನೌಕರಿ ಮಾಡ್ತಿದ್ರಿ, ರಿಟೈರ್ಡ್ ಆಗ್ಯಾರ. ಓಕೆ. ಎಷ್ಟು ವರ್ಷದ ಮನೆ ನಿಮ್ಮದು? ನಮ್ದೀಗ 11 ವರ್ಷ ಆಯ್ತು ನೋಡ್ರಿ, 12ನೇ ವರ್ಷ ರೀ. ನಿಮ್ಮ ಯಜಮಾನ್ರು ಕಟ್ಸಿದ್ದಾ? ನಮ್ಮ ಯಜಮಾನ್ರು ಕಟ್ಸಿದ್ರಿ. ನಿಮ್ಮ ಮನೆಯಲ್ಲಿ ದೀಪಕ್ಕೆ ಎಣ್ಣೆ ಯಾವುದಮ್ಮ ಹಾಕೋದು? ನಾವು ದೀಪಕ್ಕೆ ಎಣ್ಣೆ ಯಾವ್ದು ಹಾಕ್ತೀಯಮ್ಮ ಅಂದೆ ಅಷ್ಟೇ. ಧ್ವನಿ ಕೇಳಿಸ್ತಾ ಇದೆಯಾ? ಹಾಕಿ ದೀಪಕ್ಕೆ ಎಣ್ಣೆ ಯಾವ್ದು ಬಳಸೋದು ಅಂದೆ. ನಿಮ್ಮ ಮನೆಯಲ್ಲಿ ಉರಿಯುವ ದೀಪಕ್ಕೆ ಎಣ್ಣೆ ಯಾವ್ದು ಬಳಸೋದು? ಕೊಬ್ಬರಿ ಎಣ್ಣೆ ಬಳಸ್ತೀವ್ರಿ. ಯಾವಾಗಲೂ? ಯಾವಾಗ್ಲೂ ಕೊಬ್ಬರಿ ಎಣ್ಣೆನ ಬಳಸ್ತೀವ್ರಿ. ಓಕೆ. ದೀಪ ಹಚ್ಚೋದು ಯಾರು? ನಮ್ಮ ಮನೆಯವ್ರು ಹಚ್ತಾರ್ರಿ. ನೀವ್ಯಾಕೆ ಹಚ್ಚಲ್ಲ? ಸ್ವಲ್ಪ ಅವ್ರು ಪೂಜೆ ಅವ್ರ ಮಾಡ್ತಾರ್ರಿ ಬೆಳಿಗ್ಗೆ. ದೀಪನ ಲಕ್ಷ್ಮಿ ಅಂತಾರ ನಾರಾಯಣ ಅಂತಾರ? ಲಕ್ಷ್ಮಿ ಅಂತಾರ. ಲಕ್ಷ್ಮಿ ಯಾರ ಮನೆಗೆ? ನಾವ್ ಹಾಕೇವ್ರಿ. ಈಗ ದೀಪ ಯಾರು ಹಚ್ಬೇಕಿತ್ತು? ಆ ದೀಪ ನಾವ್ ಹಚ್ಬೇಕ್ರಿ. ಏನ್ರಿ ಜೀವನದಲ್ಲಿ ಏನಕ್ರೀ ಮದುವೆಗಳು ಮಾಡ್ಕೊತೀರಾ? ಏನಕ್ರೀ ಮಕ್ಕಳು ಮಾಡ್ಕೊತೀರಾ? ಮನೆಯಲ್ಲಿ ಹೆಂಡತಿ ಹೆಂಗಸಾದವಳು ದೀಪ ಹಚ್ಚು ಅಂದರೆ ಯಜಮಾನರು ಮಾಡ್ತಾರಂತೆ. ಅದಕ್ಕೆ ನಿಮ್ಮ ಮನೆಗೆ ಯಾವ ಕಾರಣಕ್ಕೂ ಮದುವೆ ನಿಮ್ಮ ಮಗನಿಗೆ ಆಗಲ್ಲ, ಸಾಧ್ಯನೇ ಇಲ್ಲ. ಕಾರಣ ಏನಂದರೆ ನಿಮ್ಮ ಮನೆಯಲ್ಲಿ ಯಾವ ಶಿಸ್ತಿದೆ ಹೇಳಮ್ಮ? ಯಾವುದ್ರಲ್ಲಿ ಶಿಸ್ತಿದೆ ಹೇಳಮ್ಮ? ಅದಕ್ಕೆ ಮಗಳು ಆಶ್ಲೇಷದಲ್ಲಿ ಹುಡ್ತು ತಗೊಂಡು ಹೆಂಗೋ ತಳ್ಳಿಬಿಟ್ರಿ. ಈಗ ಇವನು ತಳ್ಳಕ್ಕೆ ನೋಡ್ತಾ ಇದ್ದೀರಾ, ಅವ್ನು ತಳ್ಳಕ್ಕೆ ರೆಡಿ ಇಲ್ಲ. ಅವನು ಯಾವಾಗಲೂ ಮದುವೆ ಮಾಡ್ಕೊಂಡಾಗೈತೆ ಮನಸ್ಸಲ್ಲಿ. ಇವ್ರು ಕಟ್ಕೊಂಡ್ರೆ ಇವ್ರು ಮದುವೆ ಮಾಡಿದ್ರು ಅದಾಯಿತು ಅನ್ನೋ ಮಟ್ಟಕ್ಕೆ ಹೋಗಿದ್ದಾನೆ ಅವನು. ಯಾಕೆ ಅಂದರೆ ನಿಮ್ಮ ಮನೇಲಿ ಉರಿತಾ ಇರೋದು ದೀಪದ ಚಂದ ನೋಡಮ್ಮ. ಹೋಗಲಿ ದೀಪ ನೋಡಮ್ಮ, ಒಂದು ಸಲ ಉರಿತಾ ಇರೋ ದೀಪನ ಎಷ್ಟು ಕೆಂಪು ಮಿಶ್ರಿತ ಉರಿತಾ ಇದೆ ಸ್ವಲ್ಪ ನೋಡು. ಕಿಟ್ಟ ಕಟ್ಟಿದ್ದು ನೋಡಿದ್ಯಾನಮ್ಮ ನಿಮ್ಮ ಮನೇಲಿ? ಕೆಂಪು ಉರಿತದ್ರಿ. ಏನು ಗೊತ್ತಾಯ್ತು? ದುಃಖ. ಮಹಾಲಕ್ಷ್ಮಿ ಅನುಗ್ರಹ ಇಲ್ಲ, ದೈವಶಕ್ತಿ ಇಲ್ಲ. ನಿಮ್ಮ ಯಜಮಾನ್ರಿಗೆ ಒಂದು ಕಡೆ ಒತ್ತಡ, ನಿಂದೊಂದು ಕಡೆ ಒತ್ತಡ. ನಿಮ್ಗೆ ಯಾಕ್ರಿ ಮನೆಗೆ ಲಕ್ಷ್ಮಿ ಹೇಳಿ? ನೀನೇ ಲಕ್ಷ್ಮಿ ಆಗಿಲ್ಲ ತಾಯಿ, ನಿಮ್ಮ ಮಗಳನ್ನೂ ಲಕ್ಷ್ಮಿ ಮಾಡಿಲ್ಲ, ಇನ್ನೊಂದು ಲಕ್ಷ್ಮಿ ಯಾಕೆ ಬರಬೇಕು? ನಿಮ್ಗೆ ಯಾಕೆ ಬರಬೇಕು ಹೇಳಿ? ಬೇಜಾರಾಯ್ತಾ? ಅರ್ಥ ಆಯ್ತಾ? ಅರ್ಥ ಆಗ್ತೈತಿ. ಮಕ್ಕಳನ್ನ ದಯವಿಟ್ಟು ಮದುವೆ ಅನ್ನೋ ಶಿಕ್ಷೆ ತಳ್ಳಬೇಡಿ. ಹೆಣ್ಣಾಗಲಿ ಗಂಡಾಗಲಿ ನಿಮ್ಮ ಅರ್ಜೆಂಟ್ಗಳಿಗೆ ಮಕ್ಕಳು ಮಾಡಿಕೊಂಡು ಅರ್ಜೆಂಟಾಗಿ ಆಚೆಗೆ ತಳ್ಳಬೇಡಿ. ಮೊದಲು ಕರ್ಮಗಳನ್ನ ತೀರಿಸಿ, ಮಕ್ಕಳನ್ನ ಗುರುತಿಸಿ, ಮಕ್ಕಳನ್ನ ರಿಪೇರಿ ಮಾಡಿ. ಮೊದಲು ನೀವೇ ಚೆನ್ನಾಗಿ ಏನು ನಡ್ಕೊಂಡಿಲ್ಲ, ಎಲ್ಲಮ್ಮ ಮಕ್ಕಳು ಸುಖ ಪಡ್ತಾರೆ. ಬೇಜಾರು ಮಾಡ್ಕೋಬೇಡ. ನೀವು ಗಂಡ ಹೆಂಡತಿ ಕೂತ್ಕೊಂಡು ಡಿಸೈಡ್ ಮಾಡಿ. ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಯಾರು ಹಚ್ಚಬೇಕು, ಯಾವಾಗ ಹಚ್ಚಬೇಕು? ನೀವು ಗಂಡ ಹೆಂಡತಿ ಯಾವ ಕಾರಣಕ್ಕೂ ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ ಮದುವೆ ಆದ ತಾವಿಂದ. ಏನೋ ಮದುವೆ ಆಯಿತು ಅಂತ ಅಷ್ಟೇ. ಈ ಧರ್ಮಕ್ಕೆ ನೀವು ಹತ್ರ ಆದಾಗ ಆಟೋಮೆಟಿಕ್ಕಾಗಿ ಮನೆಗೆ ಒಂದು ಅನುಗ್ರಹ ಪ್ರಾಪ್ತಿಯಾಗತ್ತೆ. ಮದುವೆ ಆಗಲ್ಲ ಅಂತ ಏನಕ್ಕೆ ಹೇಳಿದೆ ಅಂದರೆ ನಿಮ್ಗೆ ಸ್ವಲ್ಪ ಭಯ ಬರಲಿ ಅಂತ. ಮದುವೆ ಆಗತ್ತೆ, ಎಂತೆಂಥದೋ ಮದುವೆ ಆಗೋದು ಬೇಡ. ಕರೆಕ್ಟಾಗಿ ಮದುವೆ ಆಗಬೇಕು ಅಂದರೆ ನೀವು ಗಂಡ ಹೆಂಡತಿ ರಿಪೇರಿ ಆಗಿ ಮೊದಲು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ತುಳಸಿ ಗಿಡದ ಕುರಿತಂತೆ ಮಾತನಾಡ್ತಾ ಇದ್ವಿ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ರಾಘವೇಂದ್ರ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಶಿವಮೊಗ್ಗದಿಂದ ರಾಘವೇಂದ್ರ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ನಕ್ಷತ್ರ ಹಾಗೆ ಲಗ್ನ ತಿಳಿಸಿ. ಮೇಡಮ್. ಚಿತ್ರ ತುಲಾ ರಾಶಿ, ಲಗ್ನ ಗೊತ್ತಿಲ್ಲ. ಗುರುಗಳಿದ್ದಾರೆ, ಹಲೋ. ಪ್ರಶ್ನೆ ಹೇಳಿ. ನಮಸ್ತೆ ಗುರುಗಳೇ. ನಾರಾಯಣ, ಎಷ್ಟು ವಯಸ್ಸು ನಿಮ್ಮದೇನಾ? ನಮ್ದೇ ಗುರುಗಳೇ. 47 ಗುರುಗಳೇ. ಏನಾಗಬೇಕಿತ್ತು ನಮಗೆ? ಗುರುಗಳೇ, ಯಾವ ವ್ಯವಹಾರ ಕೈ ಹಾಕಿತ್ತು? ವ್ಯವಹಾರನೇ ಬರೀ ಅಡಿ ಆತಾರೆ. ವ್ಯವಹಾರ ಬಿಟ್ಟು ಮಿಕ್ಕದೆಲ್ಲ ಚೆನ್ನಾಗಿದೆಯಾ? ಮನೆ ಆಗಿಲ್ಲ ಗುರುಗಳೇ, ಮನೆ ಮಾಡ್ಕೊಂಬ ಭಾಳ. ಅದೇ ಒಂದು ನಿಮಿಷ. ಈಗ ವ್ಯವಹಾರ ಒಂದು ಬಿಟ್ಟರೆ ಮಿಕ್ಕದೆಲ್ಲ ಚೆನ್ನಾಗಿದೆಯಾ? ಗಂಡ ಹೆಂಡತಿ ನೆಮ್ಮದಿ ಖುಷಿ ಎಲ್ಲ ಚೆನ್ನಾಗಿದೆ ಗುರುಗಳೇ. ಓಕೆ. ಮನೆ ಕಟ್ಟಬೇಕು, ದುಡ್ಡು ಬೇಕು ಅಲ್ಲ? ಹೌದು ಗುರುಗಳೇ. ಓಕೆ. ದೇವರು ಯಾವುದು ಮನೆಯಲ್ಲಿ ಮಾಡೋದು ನೀವು? ಲಕ್ಷ್ಮೀ ನರಸಿಂಹಸ್ವಾಮಿ ಗುರುಗಳೇ. ಓಕೆ. ನೀವು ಸ್ನಾನ ಮಾಡ್ತಕ್ಕಂಥ ಸಮಯ ಸಮಯ ಲೇಟ್ ಗುರುಗಳೇ. ಎಷ್ಟು ಗಂಟೆಗೆ ಮಾಡ್ತೀರಾ? 8, 9? 8:30, 9 ಗಂಟೆ. ಓಕೆ. ಈಗ ದೇವ್ರಿಗೆ ಅಂತನಾ ಅದು ಪೂಜೆ ಮಾಡಬೇಕು ಅಂದರೆ ನಮಗೆ ಒಳ್ಳೆಯದಾಗಲಿ ಅಂತ, ದೇವ್ರಿಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡೋದು, ಸ್ನಾನ ಮಾಡೋದು? ನಮಗೆ ಒಳ್ಳೇದಾಗಲಿ. ನೀವು 8:30, 9ಕ್ಕೆ ಮಾಡ್ತೀರಲ್ವಾ? ಇಲ್ಲೆಲ್ಲಿ ಬರ್ತದೆ ನಿಮಗೆ? ಏನೂ ಬರಲ್ಲ. ಯಾಕೆ ಅಂದರೆ ದೇವ್ರನ್ನ ವ್ಯಾಪಾರ ಮಾಡ್ಕೊಂಬಿಟ್ಟಿದ್ದೀರಾ ನೀವು. ನಾನು ಪೂಜೆ ಮಾಡಿದಾಗ ನೀನು ಬರಬೇಕಷ್ಟೇ,
ನಿನಗೆ ನಾನು ಯಾಕೆ ಪೂಜೆ ಮಾಡಬೇಕು? ನಾನು ಪೂಜೆ ಮಾಡಿದಾಗ ನಿನಗೆ ಬಾ, ನನಗೆ ಸತ್ತಿಲ್ಲ. ಅದಕ್ಕೆ ಇಷ್ಟ ಬಂದಾಗ ಸ್ನಾನ ಮಾಡ್ತೀನಿ, ಇಷ್ಟ ಬಂದಾಗ ಪೂಜೆ ಮಾಡ್ತೀನಿ, ಇಷ್ಟ ಬಂದಾಗ ಮಂತ್ರ ಹೇಳ್ತೀನಿ, ನೀನು ಬರಬೇಕಷ್ಟೇ. ಈ ರೀತಿಯಾದ ಕಿಂಟಲ್ ಇರ್ತಕ್ಕಂಥ ನಕ್ಷತ್ರ ಯಾವುದು ಅಂದರೆ ಚಿತ್ತಾ ನಕ್ಷತ್ರ. ಬರೀ ಮನಿ ಮೈಂಡ್, ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಷ್ಟೇ. ದುಡ್ಡು ಬಿಟ್ಟು ಬರಲ್ಲ. ಯಾಕೆ? ಚಿತ್ತಾ ನಕ್ಷತ್ರ. ಏನಾರು ಆಗಲಿ ಸತಾಯ ಗತಾಯ ದುಡ್ಡು ಮಾಡಬೇಕು. ಈ ಒಂದು ಇರುವಂತಹ ಸಿಸ್ಟಮ್ ಅಷ್ಟು ಸುಲಭವಾಗಿ ದುಡ್ಡು ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ, ವ್ಯವಹಾರಕ್ಕೆ ಬಂದಿದ್ದೀವಿ, ಮನೆ ಕಟ್ಟಕ್ಕೆ ಬಂದಿದ್ದೀವಿ. ಇದು ಮಹಾ ಅಪರಾಧ. ನಾನು ಮನುಷ್ಯ ಆಗಿದ್ದೀನಾ? ನಾನು ಹೊಸ ಮನುಷ್ಯನಾಗಿದ್ದೀನಾ? ಬೆಳಿಗ್ಗೆ ಎದ್ದು ಸೂರ್ಯನಿಗೊಂದು ನಮಸ್ಕಾರ ಮಾಡೋ ಸೌಜನ್ಯ ಇಲ್ಲ ಅಂದರೆ ಯಾವ ಪುರುಷಾರ್ಥದಿ ಭಗವಂತ ನಿಮಗೆ ದುಡ್ಡು ಕೊಡಬೇಕು? ಯೋಚನೆ ಮಾಡಿ. ಭಗವಂತನಿಗೆ ನೀವು ಪ್ರಣಾಮ ಮಾಡ್ತಕ್ಕಂಥದ್ದು, ಭಗವಂತನಿಗೆ ಪ್ರೀತಿಸ್ತಕ್ಕಂಥ ಅಂದರೆ ಭ್ರಮೆನೇ ನೀವಿಲ್ಲ ಅಂತಂದರೆ ಇನ್ನೇನು ಬೇಕು ನಿಮಗೆ? ಅಮ್ಮ ಎಲ್ಲದಕ್ಕೂ ಅಳ್ತಾರೆ ಜನ. ದೇವ್ರು ಮಾಡ್ತಾ ಇಲ್ವಲ್ಲ ಅಂತ ಯಾರು ಅಳ್ತಾರಾ? ಇಲ್ಲ. ಇದು ತಪ್ಪು ಅಂತೀರ ನೀವು, ಸರಿ ಅಂತ ಒಪ್ಕೋತೀರಾ? ನಾನು ಹೇಳೋದು ಬೇಜಾರಾಗ್ತಾ ಇದೆಯಾ? ಇಲ್ಲ ಸರಿ ಇದೆ, ಸತ್ಯ ಇದೆ. ದಯವಿಟ್ಟು ನಾಳೆಯಿಂದ ಒಂದು ಕೆಲಸ ಮಾಡಿ. ಇವತ್ತು ಶುಭ ಶುಕ್ರವಾರದಿಂದ ನೀವು ಕರೆ ಮಾಡಿದ್ದೀರಾ, ನಿಮ್ಮಲ್ಲಿ ಧೈರ್ಯ ಇದೆ, ತಾಕತ್ತು ಏನು ಬೇಕು ಮಾಡಬಲ್ಲೆ ಅನ್ನೋ ಶಕ್ತಿ ಇದೆ, ಯಾವುದೇ ರೀತಿಯಲ್ಲಿ ನೀವು ಗೆಲ್ಲುವಂಥ ಯೋಗವಂತರಾಗಿದ್ದೀರಾ. ಆದರೆ ನಿಮ್ಮ ದೇಹದಲ್ಲಿ ಉರಿತಾ ಇರತಕ್ಕಂತಹ ಉಷ್ಣಾಂಶ, ತಾಪಮಾನ ತುಂಬ ಐತೆ ಅಂತ ಅಂದ್ಕೊಂಡಿದ್ದೀರಲ್ಲ, ಹೌದು. ಇದನ್ನು ರೆಡಿ ಮಾಡ್ಕೋಬೋದ? ದೇಹ ನಿಮ್ಮದೇ ತಾನೇ? ನಿಜ ಗುರುಳೆ, ಹೌದು. ಯಾಕೆ ಮಾಡ್ಕೊಳ್ಳಿಲ್ಲ? ಗೊತ್ತಿಲ್ವಾ? ಟೈಮ್ ಇಲ್ವಾ? ಗೊತ್ತಿಲ್ಲ ಗುರುಳೆ, ಗೊತ್ತಿಲ್ಲ. ನೋಡಿ, ನಾವು ಹೇಗೆ ಬದುಕ್ತಾ ಇದ್ದೀವಿ. 40 ವರ್ಷ ಆದರೂ ನನ್ನ ದೇಹದಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆ ಏನು ಅಂತ ನಾವು ತಿಳ್ಕೊಳಕ್ಕಾಗದೆ ಇದ್ಮೇಲೆ ವ್ಯವಹಾರ ತೊಗೊಂಡು ಏನು ಮಾಡ್ಕೊಳ್ಳೋಣ, ದುಡ್ಡು ತೊಗೊಂಡು ಏನು ಮಾಡ್ಕೊಳ್ಳೋಣ? ಇದು ನಿಮ್ಗೆ ಅನ್ನಿಸ್ತಾ ಇಲ್ವಾ? ಯಾವಾಗಾದರೂ ನನಗೆ ನೆಮ್ಮದಿ ಖುಷಿನೇ ಇಲ್ಲ, ಸುಮ್ಮನೆ ಏನಕ್ಕೆ ಬೇಕು ಜೀವನ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಹೌದು ಗುರುಳೆ, ಅನಿಸ್ತಾ ಇದೆ. ಯಾಕೆ ಪಡ್ಕೋತಾ ಇಲ್ಲಪ್ಪ ನೀವು? ಈ ತಪ್ಪಲ್ಲೇ ಮದುವೆ, ಈ ತಪ್ಪಲ್ಲೇ ಮಕ್ಕಳು, ಈ ತಪ್ಪಲ್ಲೇ ಮುಂದೆ ಮನೆ ಕಟ್ಟಕ್ಕೆ ಹೋಗ್ತೀನಿ ಅಂತ ಹೊರಡ್ತಿದ್ದೀರಾ. ಮನೆ ಕಟ್ಟೋದು ಬೇಡ. ಈಗಿರ್ತಕ್ಕಂಥ ಸ್ಥಿತಿ ಏನಂದರೆ, ನಾನು ಚಿತ್ತಾ ನಕ್ಷತ್ರಕ್ಕೆ ಹುಟ್ಟಲು ಕಾರಣ ಏನಾಗಿತ್ತು, ಇದಕ್ಕೆ ನನ್ನ ಪ್ರಕ್ರಿಯೆ ಏನು, ನನ್ನ ದಿನಚರಿ ಏನಾಗಿರಬೇಕು, ಇದನ್ನು ಫಸ್ಟು ತಿಳ್ಕೊಳ್ಳೋದೇ ಆದರೆ ನೀವೆಲ್ಲೂ ಹೋಗಿ ಶಾಸ್ತ್ರ ಕೇಳಬೇಕಾಗಿಲ್ಲ, ದೇವ್ರ ಹತ್ರ ಕೂತ್ಕೊಂಡು ಬೇಡಬೇಕಾಗಿಲ್ಲ. ನಿಮ್ಮ ಶಿಸ್ತು ಬದಲಾವಣೆ ಆಗಬೇಕು. ಮಲಗುವ ಸಮಯ, ಬೆಳಗ್ಗೆ ಏಳುವ ಸಮಯ ನೀವು ಕರೆಕ್ಟಾಗಿ ತಿಳ್ಕೊಳ್ಳೋದೇ ಆದರೆ, ಆಹಾರ ಊಟ ಮಾಡ್ತಕ್ಕಂಥ ಕ್ರಮ ತಿಳ್ಕೊಳ್ಳೋದೇ ಆದರೆ ನೀವು ಸದಾ ಶ್ರೀಮಂತರೇ. ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಈಗ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದಾದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಶ್ರೀಮಂತಿಕೆ ಅಂತಕ್ಕಂಥದ್ದು ಸದಾ ಇರಬೇಕು, ಯಾವಾಗಲೂ ಒಂದು ಸಲ ದುಡ್ಡು ಬರೋದಲ್ಲ. ಈ ಥರವಾಗಿ ಮಾಡ್ತಕ್ಕಂಥದ್ದು ಮನಸ್ಸು ಶ್ರೀಮಂತಿಕೆ ಆಗಬೇಕು ಮೊದಲು. ಈ ಮನಸ್ಸು ಶ್ರೀಮಂತಿಕೆ ಸದಾ ನಿಮ್ಗೆ ಏನು ಬೇಕೆಲ್ಲ ಸಿಕ್ಬಿಡುತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಚಿಕ್ಕಬಳ್ಳಾಪುರದಿಂದ ಜಯಂತ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಂತ್. ಮೇಡಮ್ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಮೇಡಮ್. ನಕ್ಷತ್ರ ಹಾಗೆ ಲಗ್ನ ತಿಳಿಸಿ. ಉತ್ತರಾಷಾಢ ನಕ್ಷತ್ರ, 3ನೇ ಪಾದ, ಕನ್ಯಾ ಲಗ್ನ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಎಷ್ಟಣ್ಣ ವಯಸ್ಸು? 30 ವರ್ಷ ಗುರುಜಿ. 30? ಏನಾಗಬೇಕಿತ್ತಪ್ಪ? ಅದೇ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಕೇಳಿಸ್ತಿಲ್ಲ, ಇನ್ನೊಂದ್ಸಲ ಅಣ್ಣ. ಮದುವೆ ಬಗ್ಗೆ. ಮದುವೆ. ಏನು ಹೆಸರು ನಿಂದು? ಏನು ಓದಿದ್ಯಣ್ಣ? ಎಷ್ಟು ವರ್ಷ ಆಯಿತು ಕೆಲಸಕ್ಕೆ ಸೇರಿ? ಪರವಾಗಿಲ್ವಾ? ಬರೋ ಸಂಪಾದನೆ ಎಲ್ಲ ಓಕೆ ಅನಿಸಿದ್ಯಾ? ಸಂಪಾದನೆ ಸಾಕು ಅನಿಸಿದ್ಯಾ? ಇಲ್ಲ ಇನ್ನೂ ಸ್ವಲ್ಪ ಬೇಕಿತ್ತು ಸಂಪಾದನೆ ಅಂತ ನಾನು ಕೇಳ್ತಾ ಇದ್ದೀನಿ. ಹಲೋ ಜಯಂತ್, ಧ್ವನಿ ಕೇಳಿಸ್ತಿದ್ಯಾ? ಮಾತಾಡ್ತಾ ಇಲ್ವಾ ಅಣ್ಣ? ಕೇಳಿಸ್ತಾ ಇಲ್ಲ ನಾನು ಹೇಳ್ತಾ ಇರೋದು. ಕೆಲಸಕ್ಕೆ ಹೋಗಿರುವಂಥ ಸಂಪಾದನೆ ನನಗೆ ಸಾಕಾಗಿದೆ ಅಂತನಾ, ಇನ್ನೂ ಬೇಕು ಅಂತನಾ ಅಂತ ಕೇಳ್ತಿದ್ದೀನಿ. ಗುರುಜಿ ಮಾತನಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಜಯಂತ್? ಮೇಡಮ್ ವಾಯ್ಸ್ ಕಟ್ ಆಗ್ತಾ ಇದೆ, ಕೇಳ್ತಾ ಇದೆ ಮೇಡಮ್. ಓಕೆ, ನಿಮಗೆ ಬರ್ತಾ ಇರುವಂತ ಸಂಪಾದನೆ ಸ್ಯಾಟಿಸ್ಫೈಡ್ ಇದೆಯಾ, ತೃಪ್ತಿ ಆಗ್ತಾ ಇದೆಯಾ ಅಂತ ಗುರುಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ, ಹೇಳಿ. ಇದೆ ಮೇಡಮ್, ಸ್ಯಾಟಿಸ್ಫೈ ಇದೆ. ಓಕೆ, ಈಗ ಮದುವೆ ನೀವು ನಿಮಗೆ ಸೆಟ್ ಆಗ್ತಾ ಇಲ್ವಾ, ಹುಡುಗಿಗೆ ನೀವು ಸೆಟ್ ಆಗ್ತಾ ಇಲ್ವಾ? ಯಾವುದು ತಪ್ಪು, ಯಾವುದು ಗೊತ್ತಾಗಿದೆ? ಇಲ್ಲ ಗುರುಜಿ, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಗೂ ಮದುವೆ ಆಗ್ತಾ ಇಲ್ಲ, ನನಗೂ ಆಗ್ತಾ ಇಲ್ಲ. ಓಕೆ, ನಿಮ್ಮ ಅಣ್ಣನ ವಯಸ್ಸೆಷ್ಟು? ಅವ್ರಿಗೆ 32. ನಿಮ್ಮ ಮನೆ ಎಷ್ಟು ವರ್ಷದ್ದು? ಬಾಡಿಗೆ ಮನೆ ಗುರುಜಿ. ಅದೇ ಎಷ್ಟು ವರ್ಷದ್ದು? ಒಂದು 5-6 ವರ್ಷ ಆಗಿದೆ. ಓಕೆ,
ನಿಮ್ಮ ತಾಯಿ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ಗುರುಜಿ. ಪರವಾಗಿಲ್ಲ. ನಿಮ್ಮ ತಂದೆ ಏನು ವೃತ್ತಿ? ವ್ಯವಸಾಯ. ಅದರಲ್ಲಿ ಅವರು ವ್ಯವಸಾಯದ ಜೊತೆ ಬೇರೆ ವ್ಯವಹಾರ ಯಾವುದು, ಲೇವಾದೇವಿ, ಹಸು ಕಟ್ಟಿರೋದು, ಈ ಥರದ ಸೈಡಲ್ಲಿ ಯಾವ್ದು ಮಾಡ್ತಾರೆ? ಮೊದಲು RMP ಡಾಕ್ಟರ್ ಆಗಿದ್ರು. ಮಾ ಇವಾಗ ರಿಯಲ್ ಎಸ್ಟೇಟು ವ್ಯವಸಾಯ ಎರಡೂ ಮಾಡ್ಕೊತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಬಂದು ಒಂದು 2 years ಇಂದ ಮಾಡ್ತಾ ಇದ್ದಾರೆ. ಅದು ಮೊದಲು ವ್ಯವಸಾಯ ಮಾಡ್ತಾ ಇದ್ರು. ಓಕೆ. ಏನು ಓದಿದ್ದಾರೆ ನಿಮ್ಮಪ್ಪ? ನಮ್ಮಪ್ಪ PUC ಸರ್. ಜಮೀನು ಎಷ್ಟಿದೆ? ಜಮೀನ್ ಇದೆ ಸರ್, ಒಂದು 8 ಎಕರೆ ಇದೆ. ನಿಮ್ಮಪ್ಪ ಮಾಡ್ತಾವ್ರಾ ಬೇರೆಯವ್ರು ಕೊಟ್ಟವ್ರಾ? ಇಲ್ಲ, ನಾವೇ ಮಾಡ್ತಾ ಇದ್ದೀವಿ, ಯಾರಿಗೂ ಗೊತ್ತಿಲ್ಲ. ಓಕೆ. ಈಗ ಅಲ್ಲಿ ನಿಮ್ಮ ಜಮೀನಲ್ಲಿ ಜಮೀನು ಪಕ್ಕ ಅಥವಾ ನಿಮ್ಮ ಜಮೀನು ದೇವರ ಕೊಡುಗೆ ಅಂತ ಗೊತ್ತಾ ನಿಮಗೆ? ದೇವರ ಮಾನ್ಯ ಅಂತ. ಇನ್ನೊಂದ್ಸಲ ಹೇಳೋಣ. ದೇವರ ಮಾನ್ಯನಾ? ದೇವರ ಕೊಡುಗೆ ಅಂತ, ದೇವರದು ಸಂಬಂಧಪಟ್ಟ ದೇವಸ್ಥಾನಕ್ಕೆ ಬಿಟ್ಟಿರ್ತಕ್ಕಂಥ ಕೊಡುಗೆ ಜಮೀನು ಇರುತ್ತೆ. ಗೊತ್ತಿದೆಯಾ ನಿಮಗೆ? ಇಲ್ಲ ಗುರುಜಿ, ಅದೇನು ಗೊತ್ತಿಲ್ಲ. ನಿಮ್ಮ ಅಪ್ಪನ ಕೇಳು. ಪಕ್ಕದಲ್ಲಿರ್ತಕ್ಕಂಥ ಜಮೀನು ಅಥವಾ ನಿಮ್ಮ ಜಮೀನಲ್ಲಿ ಅಲ್ಲಿ ದೇವರದು ಕೊಡುಗೆ ಜಮೀನು ಯಾವುದು ಅಂತ ತಿಳ್ಕೊ, ಗೊತ್ತಾಗತ್ತೆ. ಓಕೆ. ಯಾಕೆ ಅಂತಂದರೆ ನೀವು ಹುಟ್ಟಿರ್ತಕ್ಕಂತಹ ಲಗ್ನದಲ್ಲಿ ಹೇಳ್ತಾ ಇದೆ, ದೇವರಿಗೆ ಗೊತ್ತಿಲ್ಲದೇ ಇರುವ ರೀತಿಯಲ್ಲಿ ಮೋಸ ನಡೆದಿದೆ ಅನ್ನುವ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಪರಿತಪಿಸುವ ಒಂದು ವ್ಯವಸ್ಥೆ ಇದೆ. ನೀನು ಹುಟ್ಟಿರ್ತಕ್ಕಂಥ ಉತ್ತರಾಷಾಢ ನಕ್ಷತ್ರ ಇದು ಏನು ಹೇಳುತ್ತೆ ಅಂದರೆ, ಮದುವೆ ಅನ್ನೋದು ಒಂದು ಕನಸಿನಲ್ಲಿ ಇರುತ್ತೆ. ಅಂದರೆ ಮದುವೆ ಆಗಲ್ಲ ಅಂತಲ್ಲ, ಬದುಕಬೇಕು, ಏನು ಬೇಕಾದ್ರೂ ಮಾಡ್ತೀನಿ ನಾನು ಅನ್ನುವ ಒಂದು ದಾರಿಯಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಅಮ್ಮನ ತಂದೆ, ನಿಮ್ಮ ತಾಯಿಯ ತಾತ ಅಂದರೆ ತಂದೆ, ನಿಮ್ಮ ತಂದೆ, ಇವರಿಬ್ಬರಲ್ಲಿ ನಡೆದಿರ್ತಕ್ಕಂಥ ಒಂದು ಮ್ಯಾಜಿಕ್ ಇದೆ. ಬದುಕಬೇಕು ಅಂತ ಏನು ಬೇಕು ಮಾಡಿರ್ತಕ್ಕಂಥ ಒಂದು ವಿಚಾರ ಇದೆ. ಅರ್ಥ ಆಗ್ತಿದೆಯಾ? ಅದೇ ನಮ್ಮ ತಾಯಿಯ ತಂದೆ ಅವ್ರ ಜಮೀನಲ್ಲಿ ಒಂದು ಮುನೇಶ್ವರನ್ ಗುಡಿ ಇದೆ, ಚಿಕ್ಕದು ಸಣ್ಣದು. ಅದು ಯಾರು ಮಾಡಿದ್ಯಾರು? ಅವರ ನಮ್ಮ ತಾಯಿ ಅವರ 5ನೇ ತಲೆಮಾರಿನವರು. ಸರಿ, ಆ ದೇವಸ್ಥಾನಕ್ಕೆ ಪೂಜೆ ಮಾಡೋದು ಯಾರು? ನಾವೇ ಎಲ್ಲರೂ ಮಾಡ್ತೀರಿ. ನಮ್ಮ ಮಾವ ಅವ್ರು ಮಾಡ್ತಾರೆ. ಯಾವಾಗ ಪೂಜೆ ಮಾಡೋದು? ಶುಕ್ರವಾರ, ಮಂಗಳವಾರ ಯಾರನೋ ಒಬ್ರು ಹೋಗಿ ದೀಪ ಹಚ್ಕೊಂಡು ತೊಳೆದು ಕುಂಕುಮ ಹಚ್ಚಿ ಬರ್ತಾರೆ. ಸಾಕಲ್ಲ ಪೂಜೆ? ಅಲ್ಲ, ದೀಪ ಹಚ್ಬಿಟ್ಟು ನೀರು ಇದ್ಬಿಟ್ಟು ತಲೆ ಮೇಲೆ ದಬ 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 ಅಂತ ನೀರು ಊದ್ಬಿಡೋದು. ಒಂದು ಹೂವು ಯಾವುದೋ ಬೇಲಿ ಕಿತ್ತಿರೋ ತಂದು ಅದು ತಲೆ ಮೇಲೆ ಇಟ್ಬಿಡೋದು. ಬಾಯ್ ಟಾಟಾ ಬತ್ತೀನಿ ಅನ್ಬಿಡೋದು. ಅಣ್ಣ, ಪೂಜೆ ಮಾಡ್ತಾ ಇಲ್ಲ, ಅದಕ್ಕೆ ಮೋಸ ಮಾಡ್ತಾ ಇದ್ದೀರಾ. ಹೆಂಗ್ ಸ್ವಾಮಿ ಮಾಡೋದದು? ನೋಡಿ, ಈಗ ಬಂದೆ ದಾರಿಗೆ. ಹೆಂಗೆ ಬದುಕೋದು ಗೊತ್ತಿಲ್ಲ, ಏನು ಮಾಡ್ಬೇಕು ಗೊತ್ತಿಲ್ಲ, ಏನು ಆಗದೆ ಗೊತ್ತಿಲ್ಲ. ಚೆನ್ನಾಗಿ ಬದುಕಬೇಕು, ಮದುವೆ ಆಗ್ಬೇಕು, ಹೆಂಗಾಗತ್ತೆ? ನೀವು ಹೇಳ್ಕೊಡಿ ಸ್ವಾಮಿ, ನಾನು ನಿಜವಾಗ್ಲೂ ಅದು ಪಾಲಿಸ್ತೀನಿ, ಅದನ್ನ ಪೂಜೆ ಮಾಡ್ತೀನಿ ನಂದು. ಅಣ್ಣ, ಇಲ್ಲಿ ಕೇಳುವಂಥ ವಿಚಾರನ, ನಾನು ಹೇಳುವಂಥ ವಿಚಾರನ ನೀನು ಹಿಂಗೆ ಹೇಳಿದ್ರೆ ಏನು ಹೇಳಲಿ ನಾನು? ಈಗ ಸತ್ಯ ಗೊತ್ತಾಯಿತು, ಎಲ್ಲೋ ಕೂತ್ಕೊಂಡು ಗುರುಗಳಿಂದ ಈ ಮಾಹಿತಿ ಸಿಕ್ಕಿದೆ, ನಮ್ಮ ಪುಣ್ಯ ಏನೋ ಒಳ್ಳೇದಾಗುತ್ತೆ ಇನ್ನು ಮುಂದಕ್ಕೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಂದ್ರೆ ಹೇಳ್ಕೊಡಿ ಅಂತ ನಾನು ಕೂತ್ಕೊಂಡು ಹೇಳ್ಕೊಡೋಕ್ಕಾಗತ್ತಾ? ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನೀವು ಪ್ರಯತ್ನ ಮಾಡಬೇಕೇ ಹೊರತು ನಾನಿಲ್ಲಿ ಕೂತಲ್ಲಿ ಅದಕ್ಕೆ ಏನು ಹೇಳ್ತಾರಲ್ಲ, ಪೂಜೆ ಮಾಡಿಬಿಡು ಸರಿ ಹೋಗ್ಬಿಡುತ್ತೆ, ಹಂಗೆಲ್ಲ ಹೇಳೋಕ್ಕಾಗಲ್ಲ. ಅದರ ಮೂಲ ಸತ್ಯ ಏನು? ಉತ್ತರಾಷಾಢ ನಕ್ಷತ್ರಕ್ಕೆ ನೀನು ಬಂದಿರುವ ಕಾರಣ ಏನು? ಇಲ್ಲಿ ಲೋಪ, ತಪ್ಪು ನಿಮ್ಮ ತಾಯಿಯ ತಂದೆ ಮನೆದ, ನಿಮ್ಮ ಅಪ್ಪನ ಮನೆದ. ಈ ಸತ್ಯ ನೀವು ತಿಳ್ಕೊಂಡ್ರೆ ನಿಮ್ಮ ಅಣ್ಣನೂ ಓಕೆ, ನೀನು ಓಕೆ. ತಿಳ್ಕೊಳ್ಳಿಲ್ಲ ಹಂಗೆ ಯಾವಾಗ ಮದುವೆ ಆಯ್ತದೆ, ಪಕ್ಕದ ಮನೆಯವ್ರು ಚಪ್ರ ಹಾಕಿದ್ರು ನನಗೆ ಮದುವೆ ಇಲ್ವಲ್ಲ ಅನ್ಕಂಡೇ ಬದುಕಬೇಕು. ಇದೊಂದೇ ಅಲ್ಲ, ನೆಮ್ಮದಿಯಾಗಿ ಆರೋಗ್ಯವಂತರಾಗಿರಬೇಕಂದ್ರೆ ಈ ಸತ್ಯವನ್ನು ತಿಳ್ಕೋಬೇಕು. ಆಸ್ತಿ ಯಾವಾಗ ಬಂತು, ಯಾವ ಥರ ಬಂತು, ಆಸ್ತಿ ಬಳಸ್ತಾ ಇರೋದೇನು, ಪೂಜೆ ಮಾಡ್ತಾ ಇರೋದೇನು, ಯಾವ ರೀತಿ ಪೂಜೆ ಮಾಡಬೇಕು, ಈ ಸತ್ಯವನ್ನು ತಿಳ್ಕೊಳ್ಳಿ ಸಾಕು. ಮುಂದೆ ಹುಡ್ಕಕ್ಕೆ ಹೋಗಬೇಡಿ ಹೆಣ್ಣಾಗಲಿ ಗಂಡಾಗಲಿ. ತಪ್ಪು ಎಲ್ಲ ಆಗಿದೆ, ಯಾಕೆ ಮದುವೆ ಆಗ್ತಾ ಇಲ್ಲ ಅಂದರೆ ನಾವು ತಪ್ಪು ಮಾಡ್ಕೊಂಡಿದ್ದೀವಿ, ತಪ್ಪಾಗಿ ಮನೆ ಕಟ್ಕೊಂಡಿದ್ದೀವಿ, ತಪ್ಪಾಗಿ ಹುಟ್ಟಿದ್ದೀವಿ, ಅದು ತಿಳ್ಕೊಬೇಕು. ಮದುವೆ ಯಾವಾಗ ಆಗುತ್ತೆ ಅಂತ ಶಾಸ್ತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ, ಅದಕ್ಕೆ ಅಕ್ಟೋಬರ್ಗೆ ಆಯ್ತದೆ, ಇಲ್ಲ ಕುಜಶಾಂತಿ ಮಾಡಿಸು ದುಡ್ಡು ಕೊಡು ಅಂತಾರೆ. ಶಾಂತಿ ಮಾಡ್ತಾ ಇರ್ತಾರೆ, ಅವ್ರ ಜೇಬು ತುಂಬ್ಕೊತಾ ಇರ್ತದೆ, ನೀವು ಹಂಗೆ ಕಾಡ್ಕೊಂಡಿರ್ಬೇಕಾಗತ್ತೆ. ಫಸ್ಟು ತಪ್ಪು ಏನು ಅಂತ ತಿಳಿಯದೆ ನಿಜವಾದ ಎಲ್ಲರಿಗೂ ಶ್ರೇಷ್ಠವಾದ ವಿಚಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ.
ಓಕೆ, ಧನ್ಯವಾದಗಳು ಜಯಂತ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ತುಳಸಿ ಗಿಡದ ಮಹತ್ವ ಏನು, ಜೊತೆಗೆ ಶುದ್ಧವಾದ ನೀರು ಅಂತ ಹೇಳಿ ನಾವು ಯಾವ್ದನ್ನ ಕರಿತೀವಿ, ಜೊತೆಗೆ ಗಂಡ ಹೆಂಡತಿ ಅದನ್ನ ಯಾವ ರೀತಿ ಪೂಜಿಸಿ ಸ್ವೀಕಾರ ಮಾಡಬೇಕು ಅನ್ನೋದಾಗಿ ಮುಂದುವರಿಸ್ತಾ ಹೋಗೋದಾದ್ರೆ ಗುರುಗಳೇ, ಇಲ್ಲಿ ವಿಷಯ ಏನಪ್ಪಾ ಅಂದರೆ ತುಂಬ ಆಶ್ಚರ್ಯಕವಾದ ಒಂದು ವಿಚಾರ. ನಮ್ಮ ಮನೆ ಒಂದು ಕ್ಷೇತ್ರ ಆಗಬೇಕು ಅಂತ ಆಸೆ ಇರುತ್ತಾ ಇರಲ್ಲಮ್ಮ? ಇರುತ್ತಲ್ಲ. ನಮ್ಮ ಮನೆಯೇ ಒಂದು ಕ್ಷೇತ್ರವಾಗಬೇಕು, ನೀವು ಎಲ್ಲಿಗೆ ಹೋಗ್ತಿರೋ ಅದು ನಮ್ಮ ಮನೆಯಲ್ಲೇ ಇದೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹೌದು. ಹೊರಗಡೆ ಹೋಗೋದು ಬೇಡ ಅಂತ ನಾನು ಹೇಳ್ತಿಲ್ಲ, ನಮ್ಮ ಮನೆಯೇ ಒಂದು ದಿವ್ಯವಾದ ಕ್ಷೇತ್ರ ಆಗಬೇಕು ಅಂತ ಆಸೆ. ಆದರೆ ಮನೆ ಹೆಂಗೆ ಕಟ್ಟಬೇಕು ಅಂತ ಗೊತ್ತಿರಬೇಕಲ್ಲ. ಪ್ರತಿದಿನ ಯಾರು ಆ ತಂಬಿಗೆಯಲ್ಲಿ ನೀರನ್ನು, ಶುದ್ಧವಾದ ನೀರನ್ನು ಇಟ್ಕೊಂಡು ಗಂಡ ಹೆಂಡತಿ ಜೊತೆಯಲ್ಲಿ ಮನೆ ಸುತ್ತ ಬರ್ತಾರಲ್ಲ, ಆ ಮನೆಯ ಕ್ಷೇತ್ರ. ಮನೆ ಸುತ್ತ ಬರೋದ ಎಲ್ಲೈತೆ ಅದು ಮನೆ? ಇಲ್ಲವೇ ಇಲ್ಲ. ಮನೆ ಸುತ್ತ ಬರುವಂಥ ಮನೆಯೇ ದಿವ್ಯ ಕ್ಷೇತ್ರ. ಎಲ್ಲೈತೆ ನೋಡ್ಕೊಳ್ಳಿ ಸ್ವಾಮಿ. ಈ ಕಡೆಗೆ 10 ಅಡಿ ಅದೆ, ಈ ಕಡೆ 7 ಅಡಿ ಅದೆ. ಸ್ವಾಮಿ ಇಲ್ಲಿ 1 ಅಡಿ ಅದೆ, ಇಲ್ಲಿ ಕಾಂಪೌಂಡ್ ಇಲ್ಲ. ಇಲ್ಲಿ ಹಿಂದ್ಗಡೆ ಮನೆ ಜೈಂಟ್ ಆಗೈತೆ, ಇಲ್ಲಿ ಮುಂದ್ಗಡೆ ಹಿಂಗೆ ಬಿಟ್ಕೊಂಡಿದ್ದೀವಿ. ಹಿಂಗೆ ತಾನೆ ಹಣೆ ಬರ. ಇನ್ನು ಕ್ಷೇತ್ರ ಎಲ್ಲಾಗತ್ತೆ? ನೀವು ಯಾವ ಕ್ಷೇತ್ರಕ್ಕೆ ಹೋಗಿ ರೌಂಡ್ ಹೊಡ್ಕೊಂಡು ಬಂದ್ರೂ ಬಸ್ಸೇ ಸಿಕ್ಕಲ್ಲ. ನೀವು ಓಕೆ ಸಿಕ್ಕಿದ್ರು ಅದೆಲ್ಲ ತೊಗೊಂಡೋಗಿ ಗುದ್ದುತ್ತೆ. ಹಾಸ್ಪಿಟಲ್ ಮಲ್ಕೋಬೇಕಾಗತ್ತೆ. ನೀವು ಹೋಗಿದ್ದೆಲ್ಲಿಗೆ? ದೇವಸ್ಥಾನಕ್ಕೆ. ಸೇರಿರೋದೆಲ್ಲಿಗೆ? ಹಾಸ್ಪಿಟ್ಲಿಗೆ. ಇದೇ ಕತೆ. ಫ್ಲೈಟಲ್ಲಿ ಹೋದರೂ ಅಷ್ಟೇ, ಬಸ್ಸಲ್ಲಿ ಹೋದರೂ ಅಷ್ಟೇ, ನಡ್ಕೊಂಡು ಹೋದರೂ ಅಷ್ಟೇ. ಎಷ್ಟೋ ಜನ ಮಹದೇಶ್ವರನ ಬೆಟ್ಟಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಪಾದಯಾತ್ರೆ ಹೋಗ್ತಾವ್ರೆ. ಏನಮ್ಮ? ಪಾದಯಾತ್ರೆ ಹೋದರೆ ಮಹದೇಶ್ವರಲ್ಲಿ ಹೋದ ತಕ್ಷಣ ಹೆಣ್ಣು ಸಾಂಕ್ಷನ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ತಲೆಯಲ್ಲಿ ಕೂದಲಿಲ್ಲ ಅದಕ್ಕೆ ಹೆಣ್ಣು ಕೊಡ್ತಾ ಇಲ್ಲ, ವ್ಯವಸಾಯ ಮಾಡೋರಿಗೆ ಹೆಣ್ಣು ಸಿಗ್ತಾ ಇಲ್ಲ, ಈ ಥರ ಕತೆ ಹೇಳ್ಕೊಂಡೇ ಮಾಡ್ತಾ ಇದ್ದೀವಲ್ಲ. ಕಣ್ಣಿಲ್ದೇ ಇರೋನು ಇಬ್ಬರು ಹೆಣ್ತಿರು, ಈ ಕಡೆ ಒಂದು ಹಿಡ್ಕೊಂಡಿರ್ತಾಳೆ, ಈ ಕಡೆ ಒಂದು ಇಬ್ಬರು ಹೆಂಡ್ತಿ ಕರ್ಕೊಂಡು ಹೋಗ್ತಾನೆ. ಕಣ್ಣಿಲ್ದೇ ಇರೋನು ಅವನು 2 ಮದುವೆ, ಕಣ್ಣಿಲ್ಲ. ಇವಾಗ ಕಣ್ಣು ಕೈ ಎಲ್ಲ ಐತೆ, ಒಂದು ಮದುವೆನೇ ಆಗಿಲ್ಲ. ಈಗ ಯೋಚನೆ ಮಾಡಬೇಕು, ಯಾವುದು ಸರಿ? ಹಾಗಾದರೆ ನಮಗೂ ಕಣ್ಣಿರೋದು ಬೇಡವಾ? ಅಲ್ಲ. ಇದಕ್ಕೆ ಹೇಳೋದು, ಜೀವನದಲ್ಲಿ ನಾವು ಏನನ್ನು ತಿಳ್ಕೋಬೇಕು ಅಂತಕ್ಕಂಥ ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ. ಪ್ರತಿಯೊಂದು ಕಾರಣಕ್ಕೂ, ಯಾವುದೇ ಕಾರಣ ಆಗಿರಲಿ, ನಿಮ್ಮ ಕುಟುಂಬದ್ದು ಏನೇ ಸಮಸ್ಯೆಗಳಿರಲಿ, ಇದಕ್ಕೆ ಕಾರಣ ಯಾವುದು ಅಂದರೆ ನಾವು ತಿಳಿದೇ ಹೋಗ್ತಾ ಇರ್ತಕ್ಕಂಥ ಅನ್ಯಾಯದ ದಾರಿ. ಯಾವುದೋ ಒಂದು ರಸ್ತೆಯಲ್ಲಿ ಹೋದ್ರೆ ಆಯಿತು ಹಂಗಾಗುತ್ತೆ ನಮ್ಮ. ನೈಸ್ ರೋಡೇ ಬೇಕು ಅಂದರೆ ಕರೆಕ್ಟಾಗಿ ಅಡ್ರೆಸ್ ತಿಳ್ಕೊಂಡು ಹೋಗಬೇಕು ಅಲ್ವಾ? ಚೆನ್ನಾಗೈತೆ ಅಂದರೆ ಎಲ್ಲರೂ ಹೋಗ್ಬಿಟ್ರೆ ನೀವು ಬೇಕಾದ ಸಿಗಲ್ಲ. ಹಾಗೆ ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ಮನೆ ಸುತ್ತಬೇಕು ಅಂತಕ್ಕಂಥದ್ದು. ಯಾತಕ್ಕೆ ಅದು ಕ್ಷೇತ್ರ ಆಗತ್ತೆ ಅಂದರೆ, ಇವತ್ತು ಶೇಕಡಾವಾರು ಯಾರಿಗೆ ಆಗಲಿ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಂತ ಸಾಕಷ್ಟು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀನಿ, ಹೌದಾ? ಹೌದು. ಇದಕ್ಕೆ ರಾತ್ರಿಯಲ್ಲಿ ತಿಂದಂಥ ಊಟ, ಹಗಲಲ್ಲಿ ತಿಂದಂಥ ಊಟ ಕರಗಬೇಕಾ ಬೇಡವಾ? ಹಗಲಲ್ಲಿ ಸೂರ್ಯನ ಉಷ್ಣಾಂಶದಿಂದ ಊಟ ಕರಗತ್ತೆ, ಓಕೆ. ರಾತ್ರಿ ಸೂರ್ಯ ಇರಲ್ಲ, ಈಗ ಊಟ ಕರಗೋದು ಹೇಗೆ? ಇದು ಬರಬೇಕಲ್ಲ ಪ್ರಶ್ನೆ. ಬೆಳಿಗ್ಗೆ ಸೂರ್ಯನ ತಾಪದಿಂದ ಕರಗತ್ತಪ್ಪ, ನೀನು ಓಡಾಡ್ತಿರ್ತೀಯ, ಫೈನ್. ರಾತ್ರಿ ತಿಂದುಬಿಟ್ಟು ಬಡಕ್ಕಂತ ಮಲ್ಕೊಂಡ್ಬಿಡ್ತೀಯಲ್ಲ, ಸೂರ್ಯನೂ ಇಲ್ಲ, ತಾಪಮಾನವೂ ಇಲ್ಲ, ಊಟ ಹೆಂಗೆ ಕರಗೋದು? ಬೆಳಿಗ್ಗೆ ತಕ್ಷಣ ತಿಂಡಿ ತಿನ್ನಬೇಕು, ಅದು ಕರಗೇ ಇಲ್ಲ. ಸರಿನಮ್ಮ? ಇದು ಯಾಕೆ ಅಂದರೆ, ಸೂರ್ಯನ ಶಾಖ ಸದಾ ನಮ್ಮ ಮನೆಯಲ್ಲಿ ಇರಬೇಕು ಅಂದರೆ ಸುತ್ತ ಜಾಗ ಬಿಟ್ಟಿರಬೇಕು. ಯಾಕೆ ಅಂತಂದರೆ, ಆ ಒಂದು ಜಾಗ ಏನು ಖಾಲಿ ಬಿಟ್ಟಿರ್ತೀವಿ, ಆ ಸೂರ್ಯನ ಕಿರಣ ಅದಕ್ಕೆಲ್ಲ ಫುಲ್ಲು ಫಿಕ್ಸ್ ಮಾಡಿ ಎಳ್ಕೊಂಡಿರುತ್ತದು. ರಾತ್ರಿ ನಿಮ್ಮ ಕಿಟಕಿಗಳ ಮೂಲಕ ಮನೆಗೆ ಪಾಸಾಗತ್ತೆ, ನೀವು ತಿಂದಂಥ ಊಟ ಕರಗತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ಬೆಳಿಗ್ಗೆ ಬೇಗ ಏಳಬೇಕು. ಇದಾಗ್ತಾ ಇದೆಯಮ್ಮ? ಎಲ್ಲ ಜಂಟಿ, ಮೇಲಿಂದ ಕೆಳಗೆ ಜಂಟಿ, ಪಕ್ಕ ಜಂಟಿ. ಇನ್ನು ಕ್ಷೇತ್ರ ಎಲ್ಲ ಆಗುತ್ತೆ, ಗಂಡ ಹೆಂಡತಿ ಹೆಂಗೆ ಚೆನ್ನಾಗಿರ್ತಾರೆ, ಇನ್ನು ಅಭಾಷಣೆ ಹಾಕಾಗಲ್ಲ ಅಷ್ಟೇ. ಸತ್ತೋಯ್ತು ಸ್ವಾಮಿ, ಹೊಟ್ಟೆಲೆ ಸತ್ತೋಗಿತ್ತು ಸ್ವಾಮಿ, 3 ತಿಂಗಳಿಗೆ ಬೇಡ ಅಂದ್ಬಿಡೋ ಸ್ವಾಮಿ, 9 ತಿಂಗಳು ತುಂಬಿ ಸ್ವಾಮಿ, ರಾತ್ರಿ ಹೋಗಿ ಅಡ್ಮಿಟ್ ಮಾಡಿದೋ ಸ್ವಾಮಿ, ಬೆಳಗ್ಗೆ ಮಗು ಸತ್ತೋಗಿತ್ತು ಸ್ವಾಮಿ. ಇದೇ ವರದಿ, ಜಂಟಿ ಮನೆ ವರದಿ ಏನು? ಅಭಾಷನ್ ಕೇಸಸ್. ಅದು ನೀವು ಮಾಡಿದಿರೋ ಅದೇ ಆಗತ್ತೋ ಗೊತ್ತಿಲ್ಲ, ಆದರೆ ನೀವು ವಾಸ ಮಾಡೋ ಮನೆಯಲ್ಲಿ ಅಭಾಷಣಗಳು ನಡೆಯುತ್ತೆ, ಗೊತ್ತಿದೆಯಾ? ಇದೊಂದೇ ಭಾಗ ಅಲ್ಲ, ರಸ್ತೆಯಿಂದ ಮನೆಗೆ ಯಾರು ಇಳಿತಾರೆ ಅವ್ರ ಮನೇಲಿ ಇದೇ ನಡೆಯೋದು. ರಸ್ತೆಗೂ ನಮ್ಮ ಮನೆ ನೆಲಕ್ಕೂ ಯಾವ ರೀತಿ ಸಂಬಂಧ ಇರಬೇಕು ಅಂತ ಗೊತ್ತಾ? ಹೋಗಲಿ, ಹತ್ತಬೇಕಾ ಇಳಿಬೇಕಾ ಅದೇ ಗೊತ್ತಿಲ್ಲ. ಮನೆ ವಾಸ್ತು ಪ್ರಕಾರ ಸ್ವಾಮಿ ಅಂತ ಹೇಳ್ತಾರೆ. ಯಾರಿಗೆ ಆಗಲಿ ಅಮ್ಮ, ರಸ್ತೆ ಇರ್ತಕ್ಕಂಥ ಮಟ್ಟಕ್ಕೂ ಮನೆಯಲ್ಲಿರ್ತಕ್ಕಂಥ ಓಡಾಡ್ತಕ್ಕಂಥ ಮಟ್ಟಕ್ಕೂ ವ್ಯತ್ಯಾಸ ಇರಬೇಕು ಅಂತ ಗೊತ್ತಿರಬೇಕಲ್ಲ.
ದಿನ ಬೆಳಗಾಯಿತು ಅಂದರೆ ಹೆಂಗಸರಿಗೆ ಕಾಯಿಲೆಗಳು ಉತ್ಪತ್ತಿ ಆಗೋದಕ್ಕೆ, ಮನೋರೋಗ ಉತ್ಪತ್ತಿ ಆಗೋದಕ್ಕೆ ನಿಮ್ಮ ಮನೆಯ ನೆಲದ ಮಟ್ಟ, ನಿಮ್ಮ ಮುಂದೆ ಇರತಕ್ಕಂಥ ರಸ್ತೆಯ ಮಟ್ಟವನ್ನು ನೋಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನೀವು ಮನೆ ಕಟ್ಟಿದಾಗ ರಸ್ತೆಯನ್ನು ಎತ್ತರ ಮಾಡಿರಲಿಲ್ಲ, ಮನೆ ಕಟ್ಟಿಬಿಟ್ರಿ. ನೀವು ಮನೆ ಕಟ್ಟಿದ ಮೇಲೆ ಹೊಸ್ದಾಗಿ ಯಾರೋ ಮಿನಿಸ್ಟ್ರು ಬಂದರು, ಮನೆ ಮುಂದೆ 1.5 ಅಡಿ ಹೈಟ್ ಮಾಡಿದ್ರು, ನೀವು ಮುಳ್ಕೊಂಡ್ರಿ. ಈಗ ಮುಂದೆ ರಸ್ತೆ ಎತ್ತರ ಆಗತ್ತೆ ಅಂತ ನಿಮಗೆ ಬೇಕಲ್ಲ, ಯಾರಿಗಾದ್ರು ಇರ್ತೇನಮ್ಮ ಇದು? ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಮನೆ ಕಟ್ಟಬೇಕಾಗಿರ್ತಕ್ಕಂಥ ಜಾಗವನ್ನು ನೀವು ಫಸ್ಟು ಲಕ್ಷಗಳು ಕೋಟಿ ಕೊಟ್ಟು ಸೈಟ್ ತಗೋತೀರಾ, ಆ ಸೈಟಿನಲ್ಲಿ ಯಾವ ರೀತಿ ರಸ್ತೆಗೂ ನಿವೇಶನಕ್ಕೂ ಸಂಬಂಧ ಇದೆ ಅಂತ ಫಸ್ಟು ತಿಳ್ಕೊಳ್ಳೋದು ಗೊತ್ತಿರಬೇಕು ನಿಮಗೆ ಗೊತ್ತಿರಬೇಕು. ಯಾರೋ ಕಿತ್ತೋದ್ರ ಹತ್ರ ಕೇಳಬೇಡಿ. ಪೂರ್ವಕಾಯ್ತಾ ಮಾಡ್ಕೊತಾನೆ, ಗುರುಬಲ ಆಯ್ತಾ ಕಟ್ಕೊತಾನೆ, ಅವನು ಎಲ್ಲೋ ಕೂತ್ಕೊಂಡು ಹೇಳ್ತಾನೆ, ನೀವೆಲ್ಲೋ ಹೋಗ್ಬಿಟ್ಟು ಕೇಳ್ಕೊಂಬತ್ತೀರ. ಅವ್ನ ಸೈಟ್ ಏನಿದೆ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಿಮಗೂ ಮಾಹಿತಿ ಇಲ್ಲ. ಅಷ್ಟೊಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಮನೆ ಕಟ್ಟಿಬಿಟ್ಟು ಮನೇಲಿ ಈ ರೀತಿ ದುರಂತ ಆದರೆ ಯಾವ ಪುರುಷಾರ್ಥಕ್ಕೆ ಮನೆ ಕಟ್ಟಬೇಕು? ಏನಕ್ಕೆ ಇಷ್ಟೊಂದು ಬಂಡವಾಳ ಹಾಕ್ಬೇಕು ಮನೆಗೆ? ಒಂದೊಂದು ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ಮನೆ ಅಷ್ಟು ಸುಲಭ ಅಲ್ಲ. ಮನೆ ಕಟ್ಟೋದಿದೆಯಲ್ಲ, 4 ಗೋಡೆ, ಒಂದು ಮೇಲೆ ಹಾಕೋ ತಾಸಿ, ಒಂದು ಮೆಟ್ಲು ಹಾಕ್ಬಿಟ್ರೆ ಮನೆ ಅಂತ ಅಂದ್ಕೊಂಡಿದ್ದೀರಲ್ಲ, ಅದು ಮನೆ ಆಗಲ್ಲ ರೀ. ಹೆಚ್ಚು ಕಮ್ಮಿಯಾಗಿ ಶವ ತೊಗೊಂಡೋದ ಸಂದರ್ಭದಲ್ಲಿ ಸ್ಮಶಾನದಲ್ಲಿ ಮಳೆಗಿಳೆ ಬಂದರೆ ಇರಲಿ ಅಂತೇಳಿ ಔಟ್ ಹೌಸ್ ಥರ ಮಾಡಿರ್ತಾರೆ. ಹಂಗಾಗೋಗಿರುತ್ತದು. ಯಾಕೆ ಅಂದರೆ ಭಯವನ್ನು ಉಂಟು ಮಾಡುವ ಮನೆಯಾಗಿರುತ್ತೆ ಅದು. ಮನೆ ಅಂತ ನಾವು ಹೇಳ್ತಿರ್ತೀವಿ ಅಷ್ಟೇ ಹೊರತು ನಿಮಗೆಲ್ಲದಕ್ಕೂ ಹಿಂಸೆನೆ ಕೊಡ್ತಕ್ಕಂಥ ರೀತಿಯಲ್ಲಿ ನಾವೇ ಮಾಡ್ಕೊಂಡಿದ್ದೀವಿ ಅಂತ ನಮಗಿನ್ನೂ ಅರಿವಾಗಿಲ್ಲ. ಅದಕ್ಕೆ ಒಂದು ದಿವ್ಯ ಕ್ಷೇತ್ರ ಆಗಬೇಕು ಮನೆ ಅಂದರೆ. ಗಂಡ ಹೆಂಡತಿ ತಪ್ಪದೆ ವಾರಕ್ಕೊಂದು ಶುಕ್ರವಾರ ಕಳಶ ಪೂಜೆ ಮಾಡಿಬಿಟ್ರೆ ಬಂದ್ಬಿಡಲ್ಲ. ಅಕ್ಷಯ ತದಿಗೆ ದಿನ ನೀವು ಒಲೆ ಜುಮ್ಕಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಲಕ್ಷ್ಮಿ ಬಂದ್ಬಿಡಲ್ಲ. ನಿಮ್ಮ ಮನೆಯಲ್ಲಿ ಸುತ್ತುವ ಪ್ರದಕ್ಷಿಣೆ ಹಾಕುವ ರೀತಿಯಲ್ಲಿ ಜಾಗ ಆಗಿದ್ದ ಪಕ್ಷದಲ್ಲಿ ಗಂಡ ಹೆಂಡತಿ ಪ್ರತಿದಿನ ಆ ಒಂದು ಪ್ರದಕ್ಷಿಣೆ ಬರ್ತಕ್ಕಂಥ ರೀತಿಯಲ್ಲಿ ಇದ್ದರೆ ನಿಮ್ಮ ಶ್ರೀಮಂತಿಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಬೇಕು. ಇದಿಷ್ಟು ತಿಳ್ಕೊಂಡ್ರೆ ಸಾಕಾ ಅಂತ ಅನ್ಕೋಬೇಡಿ. ಹಂತಕ್ಕಾಗಿ ಸಂದರ್ಭಕ್ಕನುಸಾರಾಗಿ ವಿಚಾರಗಳನ್ನ ಹೇಳಬೇಕಾಗತ್ತೆ. ಅದನ್ನು ನೀವು ತಿಳ್ಕೋಬೇಕು. ಒಂದು ಕಡೆ ಒಂದು ಬರ್ಕೊಂಡು ಹೌದಲ್ವಾ, ಒಂದು ನಿವೇಶನ ಅಂದರೆ ಈ ಥರ ಎಲ್ಲ ಇರಬೇಕಾ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ತಾ ಹೋದಾಗ ನಿಮ್ಗೆ ಅದು ಸತ್ಯ ಗೊತ್ತಾಗತ್ತೆ. ಮತ್ತು ನೆಲದ ಮಟ್ಟ ಅಂತ ಏನು ಹೇಳಿದೆ, ಇವೆಲ್ಲವೂ ಕೂಡ ತುಂಬ ಅರ್ಥಗರ್ಭಿತವಾದ, ತುಂಬ ಸರಳವಾದ ರೀತಿಯಲ್ಲಿ ತಿಳ್ಕೊಳ್ಳದೇ ಇರೋ ದೊಡ್ಡ ಪರ್ವತ ಆಗಿಬಿಡುತ್ತೆ ನಿಮ್ಮ ಜೀವನ ಪರ್ಯಂತ. ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಕಂಟಕವಾಗತ್ತೆ. ಆ ಕಾರಣದಿಂದಾಗಿ ಮನೆ ಸುತ್ತುವಂಥ ರೀತಿಯಲ್ಲಿ ಮನೆಯನ್ನು ಕಟ್ಕೊಂಡ್ರೆ ನೀವು ಚಿಕ್ಕದು ದೊಡ್ಡದು ಯೋಚನೆ ಮಾಡಬೇಡಿ. 15x15 ಇರಲಿ ಅದು ಸೈಟು. ಆದರೆ ಸುತ್ತುವ ರೀತಿ ಮನೆ ಕಟ್ಟಬೇಕು ಅಂತ ಪ್ರಜ್ಞೆ ನಮಗೆ ಬಂದಾಗ ಈ ದುರಂತಗಳು, ಮದುವೆ ಮತ್ತು ಆಗ್ತಕ್ಕಂಥ ಅಭಾಷಣಗಳು, ಈ ರೀತಿಯಾದ ದುರ್ವ್ಯವಹಾರದಲ್ಲಿ ಆಗ್ತಕ್ಕಂಥ ವಿಚಾರಗಳು, ಮತ್ತು ಚಿಕ್ಕ ವಯಸ್ಸರ ಮಕ್ಕಳು ತೊಂದರೆಗೆ ಸಿಕ್ಕಾಕೊಳ್ಳೋದು, ಇದೆಲ್ಲಕ್ಕೂ ಮೂಲ ಕಾರಣ ನಮ್ಮ ಮನೆ ಒಂದು ದಿವ್ಯವಾದ ಕ್ಷೇತ್ರವಾಗಬೇಕು. ಅದನ್ನು ನೀವು ಪೂಜೆ ಮಾಡಿದಷ್ಟು ಪುಣ್ಯ ಸದಾ ಪೂಜೆ ನಡೀತಾ ಇರುತ್ತೆ. ನೀವು ಯಾವತ್ತೂ ಪೂಜೆ ಮಾಡಬೇಕಾಗಿಲ್ಲ. ಸದಾ ಪೂಜೆ ನಡಿಬೇಕು ಅಂದರೆ ನಿಮ್ಮ ಮನೆ ಒಂದು ದೇವಾಲಯದ ರೀತಿಯಲ್ಲಿ ಸುತ್ತ ಪ್ರದಕ್ಷಿಣೆ ಹಾಕೋಕ್ಕೆ ದೇವಸ್ಥಾನಕ್ಕೆ ಹೋಯ್ತಾ ಇಲ್ಲಮ್ಮ? ಹಾಗಿದ್ಮೇಲೆ ನಿಮ್ಮ ಮನೆ ಪ್ರದಕ್ಷಿಣೆ ಹಾಕೋದು ಯಾವಾಗ? ದೇವಸ್ಥಾನಕ್ಕೋ ಪ್ರದಕ್ಷಿಣೆ ಹಾಕಿದ್ರೆ ನಿಮ್ಮ ಮನೆ ತಗೊಂಡೋಗಿ ಜಂಟಿ ಸೇರಿಸಿದ್ರೆ ಹೆಂಗಾಗತ್ತಿದು? ಈ ಸತ್ಯವನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂತಕ್ಕಂಥ ವಿಚಾರ. ಕೆಲವೊಂದು ಇವಾಗ ನಾನು ಬಳಸಿದಂಥ ಕೆಲವೊಂದು ಪದಗಳು, ವಿಚಾರಗಳು ನಿಮಗೆ ಕೆಲವರಿಗೆ ಬೇಜಾರಾಗಿರ್ಬೋದು. ಏನಪ್ಪ ಇಷ್ಟೊಂದು ಕೇವಲವಾಗಿ ಹೇಳ್ಬಿಟ್ರು, ಹಾಗಾದರೆ ಪುರೋಹಿತರು ಮಂತ್ರ ಹೇಳಿದ್ರು ಮತ್ತು ಹುಡುಗ ಹೇಳ್ಬೇಕಿತ್ತಲ್ಲ ಅಂತ ಯೋಚನೆ ಮಾಡಬೇಡಿ. ಆಗೋಗಿದ್ರ ಬಗ್ಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ವಿಚಾರನೂ ಕೂಡ ಇದೆ. ನಿಮಗೆಲ್ಲ ಅರ್ಥ ಆಗಬೇಕು. ಅದಕ್ಕೆ ಮದುವೆ ಹಿಂದಿನ ದಿನ ಚಪ್ರ ಹಾಕ್ತಕ್ಕಂಥ ದಿನ ಏನಕ್ಕೆ ಹೋಗ್ತಾರೆ? ಹಿಂದಿನ ದಿನ ಪ್ರಿಪ್ರೇಷನ್ ಎಲ್ಲ ಆಗಲಿ ಅಂತ. ಆಗ ಹುಡುಗನ ಕರೆಸಿ ಹೇಳಬೇಕು, ನಿನ್ನ ಹೆಂಡತಿಗೆ ಮಾಂಗಲ್ಯ ಕಟ್ಟುವ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಿದ್ರೇ ಮದುವೆ ಆಗತ್ತೆ ಅಂತ ಹೇಳಿ ಮಾಡಿಸ್ಬೇಕು. ಇಲ್ಲ, ಹೇಳೋದು ಇಲ್ಲ, ಹೇಳ್ಸೋದು ಇಲ್ಲ, ಮದುವೆ ಆಗಬೇಕು ಅಷ್ಟೇ. ಸೊ ಈ ತಪ್ಪು ಅಭಿಪ್ರಾಯಗಳಿಂದ ಮುಂದೆ ಬರಬೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಸಂದೇಶ ಹೇಳ್ತಾ ಇಲ್ಲ ನಾನು, ನಿಮ್ಮ ಒಂದು ಕಣ್ಣು ತೆರೆಸ್ತಕ್ಕಂಥ ಕೆಲವೊಂದು ವಿಚಾರಗಳಾಗಿದೆ. ಭಗವಂತ ಎಷ್ಟು ಸಾಧ್ಯ ಅಷ್ಟನ್ನು ಪರಿವರ್ತನೆ ಮಾಡೋದಕ್ಕೆ ನಿನಗೆ ಶಕ್ತಿ ಕೊಟ್ಟಿದ್ದೀನಿ ಅಂತ ಭಗವಂತ ನನಗೆ ಹೇಳಿದ್ದಾರೆ. ಅದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಶುಭ ಶುಕ್ರವಾರದಂದು ಎಲ್ಲರಿಗೂ ಒಂದು ಅರ್ಥಗರ್ಭಿತವಾದ ವಿಚಾರ ಸಿಗ್ತಲ್ಲ ಅಂತ ಖುಷಿಪಡಿ, ಗಾಬರಿ ಆಗಬೇಡಿ, ಬೇಜಾರು ಮಾಡ್ಕೋಬೇಡಿ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ಸರಿ ಗುರೂಜಿ, ಯಾರಿಗೂ ತಿಳಿಯದ ಹಲವಾರು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಾವು ವಾಸಿಸುವಂತಹ ಮನೆ ಪವಿತ್ರ ಕ್ಷೇತ್ರವಾಗಿರಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಾವು ಮುನ್ನಡೆದುಕೊಂಡು ಹೋಗಬೇಕು, ಆ ಒಂದು ಮನೆ ಕಟ್ಟುವಂತಹ ಪ್ರೊಸೆಸ್ ಯಾವ ರೀತಿ ಇರಬೇಕು, ಜೊತೆಗೆ ಹೆಣ್ಣಿನ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನುವಂಥ ಹಲವಾರು ವಿಚಾರವನ್ನ ಬಹಳ ಅರ್ಥಪೂರ್ಣವಾಗಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿದ್ದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀಪಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.